ಇದು ಕಲೋನಿಯಲ್ ಕಾನೂನು ಅಂತ ನಾವು ಮಾತಾಡಬೇಕಾದಾಗ ಈ ಕಾನೂನಲ್ಲಿ ಒಂದು ತುಂಬ ವ್ಯತ್ಯಾಸ ಇತ್ತು ನಮ್ಮಲ್ಲಿದ್ದಂಥ ಕಾನೂನಿಗೆ. ಕಳೆದ 70-75 ವರ್ಷಗಳಲ್ಲಿ ನಮ್ಮಲ್ಲಿರುವಂಥ ಇಂಡಿಯನ್ ಪೀನಲ್ ಕೋಡ್ ಆಗಲಿ, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಆಗಲಿ, ಎವಿಡೆನ್ಸ್ ಆ್ಯಕ್ಟ್ ಆಗಲಿ, ಮೂರರ ಬಗ್ಗೆ ಈ ದೇಶದ ಸುಪ್ರೀಂ ಕೋರ್ಟ್ ಕಳೆದ 75 ವರ್ಷಗಳಲ್ಲಿ ತುಂಬ, ಅದಕ್ಕೂ ಮುಂಚೆಯಿಂದ ನಾವು ಬ್ರಿಟಿಷರ ಸಮಯದಿಂದಲೂ ಇಲ್ಲಿ ತನಕ ಆಲ್ಮೋಸ್ಟ್ 100 ವರ್ಷಗಳ ಹೆಚ್ಚಾಗಿ ಆ ಕಾನೂನುಗಳ ಬಗ್ಗೆ ಒಂದು ಸ್ಪಷ್ಟವಾದಂಥ ವಿವರಣೆ ಕೊಡುವಂಥದ್ದು, ಇಂಟರ್ಪ್ರಿಟೇಷನ್ ಕೊಡುವಂಥದ್ದು ಮಾಡಲಾಗಿದೆ, ತುಂಬಾ ಮಾಡಲಾಗಿದೆ. ಹಾಗಾಗಿ ಆ ಕಾನೂನುಗಳು ಒಂದು ರೀತಿಯಾಗಿ ಒಂದು ಸಂವಿಧಾನಕ್ಕೆ ಬದ್ಧವಾಗಿರುವಂಥ ರೀತಿಯಲ್ಲಿ ನಾವು ಅದನ್ನ ರೂಪಾಂತರ ಮಾಡಿದ್ದೀವಿ. ಅದರಲ್ಲಿ ಸಾಕಷ್ಟು ಆಸ್ಪೆಕ್ಟ್ ಸಂಬಂಧಪಟ್ಟಂತೆ, ಅದು ಅರೆಸ್ಟ್ ಸಂಬಂಧಪಟ್ಟಂತೆ ಇರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿರುವಂಥದ್ದು ಅರೆಸ್ಟ್ಗೆ ಆ ಕಲೋನಿಯಲ್ ಕಾನೂನು ಇತ್ತು, ಆದರೆ ನಮಗೆ ಡಿ ಕೆ ಬಸು ಜಜ್ಮೆಂಟ್ ತಂದು ಅಮೇರಿಕಾದ ಮಿರಾಂಡಾ ರೈಟ್ಸ್ನ ಇನ್ನಷ್ಟು ಸುಂದರವಾಗಿ ನಾವು ಅದನ್ನು ಡೆವಲಪ್ ಮಾಡಿ ಡಿ ಕೆ ಬಸು ಜಜ್ಮೆಂಟ್ ಮೂಲಕ ತರಲಾಯಿತು. ಹಾಗಾಗಿ ಅದಕ್ಕೆ 50A ತಂದ್ರೂ ಅದಕ್ಕೂ ಮುಂಚೆ ಇರುವಂಥದ್ದು ಸಾಕಷ್ಟು ಬದಲಾವಣೆ ಸುಪ್ರೀಂ ಕೋರ್ಟ್ ಆದೇಶಗಳ ಮೂಲಕ ನಮ್ಮಲ್ಲಿ ಬದಲಾವಣೆ ತರಲಾಯಿತು. ಅದು ಆ ಬದಲಾವಣೆ ಏನಿದೆ ಅದು ಸಂವಿಧಾನಬದ್ಧವಾಗಿರುವಂಥ ಬದಲಾವಣೆ ತರಲಾಗಿತ್ತು. ಸೊ ಇದು ನಿಮಗೆ ಈ ದೇಶದಲ್ಲಾಗಿರುವಂಥ ಕಾನೂನುಗಳು. ಫಾರ್ ಎಕ್ಸಾಂಪಲ್ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋಂಥದ್ದು ಒಂದು ಅಪರಾಧವೇ ಆಗಿರಲಿಲ್ಲ ಈ ದೇಶದಲ್ಲಿ. ಹಾಗಿರಬೇಕಾದಾಗ ನಿಮ್ಮ ವಿಶಾಖ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸ್ಟೇಟ್ ಆಫ್ ರಾಜಸ್ಥಾನ್ ಪ್ರಕರಣದಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಈಸ್ ಎ ಸೀರಿಯಸ್ ಇಶ್ಯೂ ಅನ್ನೋವಂಥದ್ದನ್ನು ತಂದು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕಾನೂನು ಮಾಡಬೇಕು ಅಂಥೇಳಿ ಅದಕ್ಕೊಂದು ಗೈಡ್ಲೈನ್ಸ್ನ ತರಿಸಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟೇ ನಿಮಗೆ ಕಾನೂನು ಆಗೋಯಿತು. ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅದೇ ಒಂದು ಕಾನೂನು ಆಗೋಯಿತು. ಸೊ ಅದ್ರ ಮೂಲಕ ನಿಮಗೆ ಯಾವ ರೀತಿಯಾಗಿ ನೀವು ಕೇಸ್ಗಳನ್ನ ಮಾಡಬೇಕು ಅಂತ. ನಂತರ ಇವತ್ತು ಪೋಶ್ ಆ್ಯಕ್ಟ್ ನಾವು ತಂದಿದ್ದೀವಿ. ಇದೇ ರೀತಿಯಲ್ಲಿ ನೀವು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಚೈಲ್ಡ್ ವಿಟ್ನೆಸ್ ಸಂಬಂಧಪಟ್ಟಂತೆ ಆಗಿರಬೇಕಾಗಿರೋವಂಥದ್ದು. ಸೊ ಅದು ಯಾವ್ಯಾವ ರೀತಿಯಲ್ಲಿ ನಾವು ನೋಡಬೇಕು ಅನ್ನೋವಂಥದ್ದನ್ನು ಇರುವ ಕಾನೂನನ್ನು ಸಂವಿಧಾನಬದ್ಧವಾಗಿ ಮತ್ತು ಮಾನವ ಹಕ್ಕುಗಳ ಒಂದು ದೃಷ್ಟಿಕೋನದಿಂದ ಬದಲಾವಣೆಗಳನ್ನು ಸುಪ್ರೀಂ ಕೋರ್ಟ್ ತಂದಿದೆ. ಈಗ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಂತಲ್ಲ, ಸುಪ್ರೀಂ ಕೋರ್ಟ್ ಇದೆ ಜಡ್ಜ್ ಮೇಡ್ ಲಾ. ನಮ್ಮಲ್ಲಿ ಈಗ ನಾನು ಯಾವುದೇ ಒಂದು ಜಡ್ಜ್ಮೆಂಟ್ ಓದ್ತಿದ್ರೆ ಅದು ಇರುವ ಕಾನೂನನ್ನು ಈ ರೀತಿಯಾಗೇ ಓದಬೇಕು ಅನ್ನುವಂಥದ್ದು ನಿಮಗೆ ಇದೊಂದು ದಟ್ ಇಸ್ ದ ರಿಯಾಲಿಟಿ ಆಫ್ ದಿ ಲಾ. ನಿಮಗೆ ಆ ಒಂದು ಕನ್ಸ್ಟ್ರಕ್ಟ್ ಏನಿದೆ ಅದು ಜಡ್ಜ್ ಮೇಡ್ ಲಾ ಅನ್ನೋಂಥ ಕನ್ಸ್ಟ್ರಕ್ಟ್, ಅದನ್ನು ಬ್ರಿಟಿಷ್ ಪದ್ಧತಿನ ನಾವು ತೊಗೊಂಡು ಬಂದರು. ಕಾನ್ಸೆಪ್ಟ್ ದಿ ಕನ್ಸ್ಟ್ರಕ್ಟ್ ಆಫ್ ಪ್ರೆಸಿಡೆಂಟ್ಸ್ ಅಂತೀವಿ ತಂದ್ರೂ ಅದನ್ನು ನಾವು ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಂಥದ್ದಾಗಿದೆ. ಕಳೆದ ಒಂದು 75 ವರ್ಷಗಳಲ್ಲಿ ನಾವು ಹ್ಯಾವ್ ಚೇಂಜ್ ದಿ ಹೋಲ್ ವೇ. ಇನ್ಫ್ಯಾಕ್ಟ್ ದಿ ಇಂಡಿಯನ್ ಜುಡಿಷಿಯರಿನ ಪ್ರಪಂಚದಲ್ಲಿ ಎಲ್ಲರೂ ನೋಡ್ತಾರೆ. ಯಾಕೆಂತಂದರೆ ಅದು ತರುವಂಥ ಬದಲಾವಣೆ ತುಂಬ ಅದ್ಭುತವಂಥ ಬದಲಾವಣೆ. ನೀವು ಇವತ್ತಿಗೂ ನೀವು ರೋ ವರ್ಸಸ್ ವೇಡ್ ಮತ್ತು ಅದ್ರ ಬಗ್ಗೆ ನಾವು ಚಿಂತೆ ಮಾಡ್ತಿರ್ಬೇಕು. ಅಮೇರಿಕಾದಲ್ಲಿ ಅಬಾರ್ಷನ್ ಇಸ್ ರೈಟ್ ಅಂಡರ್ ಇಂಡಿಯನ್ ಲಾ. ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್? ಅದ್ರ ಬಗ್ಗೆ ಜಗಳ ಮಾಡುವಂಥಲ್ಲಿ ಹೋರಾಟ ಮಾಡುವಂಥದ್ದಾಗಲೇ ಇಲ್ಲ. ನಮ್ಮಲ್ಲಿ ಆ ಲೆಕ್ಕದಲ್ಲಿ ನಾವು ನೋಡಿಕೊಂಡ್ರೆ ನಮ್ಮಲ್ಲಿ ಇನ್ನೂ ಕಂಡೀಷನ್ಸ್, ನಾವಿನ್ನೂ ಹಳೆ ಕಾಲದ ಒಂದು ಪದ್ಧತಿಗಳಿದ್ದೀವಿ. ಈ ದೇಶದಲ್ಲಿ ಇನ್ನೂ ಕನ್ಸರ್ವೇಟಿವ್ ಅಂತ ದೇಶ ಇದೆ. ಹಾಗಿದ್ರೂ ಕೂಡ ನಾವು ರೈಟ್ ಟು ಅಬಾರ್ಷನ್ ಅಂತ ನಾವು ಪರ್ಮನೆಂಟ್ 67ರಲ್ಲಿ ನಾವು ತಂದು ಆಗಿದೆ. ಅದರಲ್ಲಿ ಕೈಂಡ್ ಆಫ್ ಥಿಂಗ್ ವಿಚ್ ಹ್ಯಾವ್ ಬ್ರಾಟ್ ಇನ್. ಸೊ ಬದಲಾವಣೆಗಳು ನಮ್ಮಲ್ಲಿ ಏನಾಗಿದೆ, ಕೋರ್ಟ್ ಮೂಲಕ ಆಗಲಿ, ಚಿಕ್ಕ ಒಂದು ಕಾನೂನುಗಳ ಮೂಲಕ ಆಗಲಿ, ಒಂದು ಈಗಿರುವ ಕಾನೂನು ಇಂಡಿಯನ್ ಪೀನಲ್ ಕೋಡ್ ಆಗಲಿ, ಕೋಡ್ ಆಫ್ ಪ್ರೊಸೀಜರ್ ಆಗಲಿ, ಅಥವಾ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಆಗಲಿ ನೋಡುವಂಥದ್ರಲ್ಲಿ ಸಾಕಷ್ಟು ಚೇಂಜಸ್ ನಮ್ಮಲ್ಲಿ ಒಂದು ಜಡ್ಜ್ಮೆಂಟ್ ಲಾ ಮೂಲಕ ನಾವು ಮಾಡಲಾಗಿದೆ. ಅಂದರೆ ನ್ಯಾಯಾಲಯಗಳ ಮೂಲಕ ಇರುವಂಥ ತೀರ್ಪುಗಳ ಮೂಲಕ ನಾವು ಕಾನೂನನ್ನು ಬದಲಾಯಿಸಿ ಅದನ್ನು ನೋಡುವ ರೀತಿಯನ್ನು ನಾವು ಬೇರೆ ರೀತಿ ಮಾಡ್ಕೊಂಡಿದ್ವಿ. ದಿಸ್ ಈಸ್ ಸಮಥಿಂಗ್ ವಿಚ್ ಇಸ್ ಹ್ಯಾಪನ್ ಇನ್ ದಿಸ್ ಕಂಟ್ರಿ. ಇದೇನಾಗಿದೆ ಇದು ನಮ್ಮಲ್ಲಿ ಸಂವಿಧಾನವನ್ನು ನೋಡಿಕೊಂಡು ಅದರಲ್ಲಿ ನಾವು ಪ್ರಶ್ನಿಸ್ತಾ ಇರ್ತೀವಿ ಪ್ರತಿ ಸಲ. ಅದೊಂದು ಮಾನದಂಡ. ಸಂವಿಧಾನ ಅನ್ನುವಂಥದ್ದು ನಮ್ಮ ದೇಶದ ಮಾನದಂಡ. ಆ ಮಾನದಂಡವನ್ನಿಟ್ಟು ನಾವು ಯಾವುದೇ ಒಂದು ಕಾನೂನು, ಅದು ಸಿವಿಲ್ ಕಾನೂನಾಗಲಿ, ಕ್ರಿಮಿನಲ್ ಕಾನೂನಾಗಲಿ, ಕಾರ್ಪೊರೇಟ್ ಕಾನೂನಾಗಲಿ, ಯಾವುದೇ ಕಾನೂನಾಗಲಿ, ಎಲ್ಲದನ್ನು ಕೂಡ ನಾವು ಮ್ಯಾರಿಟೈಮ್ ಕಾನೂನಾಗಲಿ ಪ್ರತಿಯೊಂದನ್ನು ಕೂಡ ಈ ಒಂದು ಮಾನದಂಡದ ಮೂಲಕವೇ ನಾವು ನೋಡ್ತಿರ್ತೀವಿ. ಈ ಮಾನದಂಡದ ಮೂಲಕವೇ ನಾವು ಅದನ್ನು ಅರ್ಥೈಸಿಕೊಳ್ಳುವಂಥ ಒಂದು ಪದ್ಧತಿ ಇರ್ತದೆ. ಹಾಗಾಗಿ ನಮ್ಮಲ್ಲಿರುವಂಥ ಕಾನೂನುಗಳು ಯಾವುದೂ ಕೂಡ ಆ ನಿಟ್ಟಲ್ಲಿ ನಾವು ನೋಡಬೇಕಾದಂಥ ಒಂದು ಸ್ಥಿತಿ ಇದೆ. ಹಾಗಾಗಿ ಇವು ವಸಾಹತು ಸಮಯದಲ್ಲಿರುವಂಥದ್ದು ಕಲೋನಿಯಲ್ ಕನ್ಸ್ಟ್ರಕ್ಟ್ ಆಗಿರುವಂಥ ಒಂದು ಕಾನೂನುಗಳೇ ಆದರೂ ಕೂಡ ಅದನ್ನು ಅರ್ಥೈಸಿಕೊಳ್ಳುವ ರೀತಿ ನಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಸೊ ಹಾಗಾಗಿ ಈ ಕಾನೂನುಗಳು ನಮ್ಮಲ್ಲಿ ಅವೇನು ತೊಂದರೆ ಆಗ್ತಿಲ್ಲ. ಅದರಲ್ಲಿ ಕೆಲವು ಬದಲಾವಣೆ ಇನ್ನಷ್ಟು ಆಗಬೇಕಾಗಿತ್ತು, ನಿಜ, ಇಲ್ಲ ಅಂತಿಲ್ಲ.
ಆದರೆ ಒಂದು ತುಂಬ ಇವರು ಸ್ಲೋಗನ್ ಏನಿದೆ, ಇದು ಯಾತಕ್ಕೆ ನಾನು ಇದನ್ನ ಇಷ್ಟು ಹೇಳಬೇಕಾದ ಅವಶ್ಯಕತೆ ಬಂತು ಅಂತಂದರೆ, ಇವತ್ತು ಹೇಳ್ತಿರೋಂಥ ಸ್ಲೋಗನ್ ಏನಿದೆ, ನಾವು ಈ ವಸಾಹತುಶಾಹಿ ಕಾನೂನುಗಳನ್ನು ನಾವು ತೆಗೆದುಹಾಕ್ತಾ ಇದ್ದೀವಿ, ಕಲೋನಿಯಲ್ ಕಾನೂನುಗಳು ತೆಗೆದುಹಾಕ್ತಾ ಇದ್ದೀವಿ ಅನ್ನುವಂಥ ಒಂದು ನಿಟ್ಟಲ್ಲಿ ಮಾಡಿದಂಥ ಈ ಬದಲಾವಣೆ ಅಂತಂದಿದ್ದಾರೆ, ಅದರಲ್ಲಿ ಏನೂ ಬದಲಾವಣೆ ತುಂಬ ಕಮ್ಮಿ ಇದೆ. ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂಥದ್ದು, ಟೆರರಿಸ್ಟ್ ಆ್ಯಕ್ಟ್ ಅನ್ನುವಂಥದ್ದು. ಸೊ ಇವೇನಿವೆ ಇವು ವೆರಿ ಡೇಂಜರಸ್ ಲೆವೆಲಲ್ಲಿ. ಇವತ್ತು ನೀವು ವಸಾಹತುಶಾಹಿ ಕಾನೂನು ಹಕ್ಕುಗಳನ್ನು ಕಸ್ಕೊಳ್ತಿದೆ ಅನ್ನೋಂಥ ಮಾತು ಹೇಳಬೇಕಾದ್ರೆ, ಈ ಕಾನೂನು ಹಕ್ಕುಗಳನ್ನ ಪೂರ್ತಿಯಾಗಿ ಕಸ್ಕೊಳ್ತು ಇದೊಂದು ಪೊಲೀಸ್ ಸ್ಟೇಟ್ ಆಗಿ ಮಾಡಲಿಕ್ಕೆ, ಒಂದು ಪರಿವರ್ತನೆ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಇವತ್ತು ಈ ದೇಶದಲ್ಲಿ ಯಾವುದೇ ವ್ಯಕ್ತಿ ಡಿಸೆಂಟ್ ಅನ್ನೋಂಥ ಕಲ್ಪನೆ ಇದೆಯಲ್ಲ, ಆ ಡಿಸೆಂಟ್ ಅನ್ನೋವಂಥದ್ದನ್ನು ಯಾವ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಆಗಿರೋವಂಥವ್ನು ಹಿ ಕ್ಯಾನ್ ಮೇಕ್ ಎನ್ ಅರೆಸ್ಟ್. ನೀವು ಸರ್ಕಾರಿ ವಿರೋಧವಾಗಿ, ಇನ್ಫ್ಯಾಕ್ಟ್ ನಮ್ಮಲ್ಲೊಂದು ಕೇಸ್ಗಳನ್ನ ನೋಡ್ತಾ ಇದ್ವಿ. ನಮ್ಮ ಟಿ.ಕೆ. ತ್ಯಾಗರಾಜು ಅಂತ ಒಬ್ಬರು ಜರ್ನಲಿಸ್ಟ್, ತುಂಬ ಫೇಮಸ್ ಜರ್ನಲಿಸ್ಟ್, ತುಂಬ ಅದ್ಭುತವಾದಂಥ ಜರ್ನಲಿಸ್ಟ್ ಅವರು, ತುಂಬ ಆತ್ಮೀಯ ಗೆಳೆಯರು ಕೂಡ. ಅವರು ಬರೆದಂಥ ಲೇಖನಗಳ ಮೇಲೆ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಾಗಿದ್ದವು. ಅವ್ರ ಅಭಿಪ್ರಾಯವನ್ನು ಬರೆದಿದ್ರು ಅವರು. ಅವ್ರ ಅಭಿಪ್ರಾಯನೇ ಇದು ಇಟ್ಸ್ ಡಿಫಮೇಷನ್ ಅಂತ ತೊಗೊಂಡು ಅದನ್ನು ನಮ್ಮ ಕೇಸ್ಗಳಾಗಿತ್ತು. ಅದೇ ರೀತಿ ಗೌರಿ ಲಂಕೇಶ್ ಮೇಲೆ ಸಾಕಷ್ಟು ಪ್ರಕರಣಗಳಾಗಿದ್ದವು. ಅದೇ ರೀತಿ ಈ ದೇಶದ ಮತ್ತು ಈ ರಾಜ್ಯದ ಬಹುಪಾಲು ತುಂಬ ನಿಶ್ಚಿತವಾಗಿ ನೋಡುವಂಥ ಯಾವುದೇ ಪೆನ್ ಇದ್ದರೆ ಅದನ್ನು ಪ್ರಶ್ನಿಸುವಂಥದ್ದು ನಮ್ಮಲ್ಲೊಂದು ಅಭ್ಯಾಸ ಆಗೋಗಿತ್ತು. ಇರುವಂಥ ಇಂಡಿಯನ್ ಪೀನಲ್ ಕೋಡ್ ಮುಖಾಂತರವೇ ಇವೆಲ್ಲವೂ ಮಾಡಲಾಗ್ತಾಯಿತ್ತು. ಈಗ ಅದಕ್ಕೆ ಬದಲಾವಣೆ ಅಂತರಲಾಗಿತ್ತು ಅಂತಂದರೆ ಅದರಲ್ಲಿ ತುಂಬ ಒಂದು ಮುಖ್ಯವಾದಂಥ ಒಂದು ಗುಣಲಕ್ಷಣ ಇತ್ತು. ಏನು, ನೀವು ಒಬ್ಬ ವ್ಯಕ್ತಿ ಮೇಲೆ ಇದೀವಂಥ ಒಂದು ಆರೋಪ ಮಾಡಬೇಕಾದಾಗ ಅದಕ್ಕೆ ಎರಡು ರೀತಿಯಾಗಿರುವಂಥದ್ದು. ಒಂದು ಮಾನನಷ್ಟದ ಆರೋಪ, ಇನ್ನೂ ಒಂದು ಕೋಮುಗಳನ್ನು ಗಲಭೆ ಉಂಟು ಮಾಡುವಂಥ ಮತ್ತು ಪ್ರಚೋದಿಸುವಂಥ ಒಂದು ಆರೋಪಗಳು. ಅದನ್ನು 153A 153B ಕೆಳಗಡೆ ಇರುವಂಥ ಒಂದು ಅಪರಾಧಗಳು, 295A ಕೆಳಗಡೆ ಇರುವಂಥ ಇನ್ನೊಂದು ಅಪರಾಧಗಳು, ಮತ್ತು 499ರಲ್ಲಿ ಬರೆದಿರುವಂಥ ಡಿಫಮೇಷನ್. ಇವು ಮೂರು ಕೂಡ ಮೂರು ಸೆಟ್ ಈ ಒಂದು ಸ್ಥಿತಿ ಬಗ್ಗೆ ಮಾತಾಡುವಂಥವು. ಈ ಕಾನೂನುಗಳ ಬಗ್ಗೆ ಇರುವಂಥದ್ದೇನಿತ್ತು, ನಿಮಗೆ ಮಾನ ನಷ್ಟ ಅಂತಂದರೆ ಯಾವುದೇ ಪೊಲೀಸ್ ಸ್ಟೇಷನ್ಗೂ ನಿಮಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಅಧಿಕಾರ ಇರಲಿಲ್ಲ. ಯು ಕೆನಾಟ್ ಲಾಜಿಕ್ ಇನ್ಫಾರ್ಮೇಷನ್ಸ್. ಈ ನಮ್ಮಲ್ಲಿ ಒಂದು ಕಲ್ಪನೆ ಇತ್ತು, ಕಂಪ್ಲೇಂಟ್ ಅನ್ನೋಂಥದ್ರ ಒಂದು ಅರ್ಥ ನಮ್ಮ ಹಳೆಯ ಪೀನಲ್ ಕೋಡಲ್ಲಿ ಕಂಪ್ಲೇಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಲಿಖಿತವಾಗಿ ಕೊಡುವಂಥದ್ದನ್ನು ಕಂಪ್ಲೇಂಟ್ ಅಂತಾರೆ ಅಂತ. ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಲಿಖಿತವಾಗಿ ಕೊಡೋದನ್ನು ಮಾತ್ರ ಕಂಪ್ಲೇಂಟ್ ಅಂತ ಪರಿಗಣಿಸಲಾಗ್ತದೆ ಸೆಕ್ಷನ್ 2D ಆಫ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ. ಸೊ ಇದು ಸ್ಪಷ್ಟವಾಗಿದ್ದಂಥದ್ದು. ಸೊ ಡಿಫಮೇಷನ್, ಮಾನನಷ್ಟ ಅನ್ನುವಂಥದ್ದು ಅಂತಹ ಒಂದು ಕಂಪ್ಲೇಂಟ್ ಮೂಲಕ ಮ್ಯಾಜಿಸ್ಟ್ರೇಟ್ಗೆ ಮಾತ್ರ ನೀವು ಕೊಡುವಂತಹ ಒಂದು ಅಪರಾಧವಾಗಿತ್ತು. ಅಂದರೆ ಅದು ಕೊಟ್ಟ ಮೇಲೆ ಮ್ಯಾಜಿಸ್ಟ್ರೇಟ್ ನೋಡಿಕೊಂಡು ತಿಳ್ಕೊಂಡು ನಿಮ್ಮನ್ನು ಎನ್ಕ್ವೈರಿ ಮಾಡಿ ನಂತರ ಅದರಲ್ಲಿ ಇನ್ಫಾರ್ಮೇಷನ್ ಇದೆ ಅಂತಂದರೆ ಆಮೇಲೆ ಆರೋಪಿಗೆ ಅವರದಕ್ಕೆ ನೋಟಿಸ್ ಕೊಟ್ಟಿದ್ರು, ಕೋರ್ಟ್ ಕೊಡ್ತಾಯಿತ್ತು. ಸೊ ಆ ಪ್ರಾಸೆಸ್ ಇತ್ತು. ಇನ್ನು 153A ಮತ್ತು 153B ಮತ್ತು ನಿಮಗೆ 295A ಇವುಗಳಿಗೆ ಸಂಬಂಧಪಟ್ಟಂತೆ ಬಂದಾಗ ಯಾವುದೇ ಒಂದು ಅಪರಾಧ ಅಂಥದ್ದಾದ ಪಕ್ಷದಲ್ಲಿ ಅಪರಾಧ ಒಂದು ಕೋರ್ಟ್ಗೆ ಹಾಕಬೇಕಾದ್ರೆ ಅದಕ್ಕೆ 196ರಲ್ಲಿ ಸ್ಯಾಂಕ್ಷನ್ ತೆಗೆದುಕೊಳ್ಬೇಕಿತ್ತು. ಅಂತಂದರೆ ನೀವು ಧರ್ಮಗಳ ಮತದ ಆಧಾರದ ಮೇಲೆ ಇವರನ್ನು ಬಿರುಕನ್ನು ಉಂಟು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪ 153ರಲ್ಲಿ ಬಂದ ಪಕ್ಷದಲ್ಲಿ ಅದಕ್ಕೆ ನೀವು ಕಂಪ್ಲೇಂಟ್ ಕೊಡ್ಬೋದು ಪೊಲೀಸರಿಗೆ. ಆದರೆ ಕಂಪ್ಲೇಂಟ್ ಅವರು ಇನ್ವೆಸ್ಟಿಗೇಷನು ಮಾಡ್ಬೋದು. ಆದರೆ ಅದಕ್ಕೆ ಕೋರ್ಟಲ್ಲಿ ಸರ್ಕಾರದ ಒಂದು ಸ್ಯಾಂಕ್ಷನ್ ಇಲ್ಲದೆ, ಅದಕ್ಕೊಂದು ಸಹಮತಿ ಇಲ್ಲದೆ ಆ ಕೇಸನ್ನು ಕಾಗ್ನೈಸೆನ್ಸ್, ಅದನ್ನ ಕೋರ್ಟ್ ಕೆನಾಟ್ ಟೇಕ್ ನೋಟ್. ಇದೊಂದು ಕೇಸ್ ಅಂತ ನಾನು ತೊಗೊಳಕ್ಕೆ ರೆಡಿ ಇರೋಲ್ಲ ಅನ್ಲೆಸ್ ಇಟ್ ಈಸ್ ಅಕ್ಯಾಂಪನಿಡ್ ಬೈ ಎ ಸ್ಯಾಂಕ್ಷನ್ ಫ್ರಮ್ ದಿ ಗವರ್ನಮೆಂಟ್. ಅದು 153A ಆಗಿರ್ಬೋದು, B ಆಗಿರ್ಬೋದು, 295 ಆಗಿರ್ಬೋದು. ಇವಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಬೇರೆ ಮಿಕ್ಕ ಕಾನೂನು ಅಪರಾಧಗಳಿಗೆ ಸಂಬಂಧಪಟ್ಟಂತೆ ನೋಡಿಕೊಂಡಾಗ ಈ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಯಾಂಕ್ಷನ್ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ ಏನಿದೆ ಇದು ಒಂದು ರೀತಿ ಪ್ರೊಟೆಕ್ಷನ್ ಇತ್ತು ನಮ್ಮಲ್ಲಿ. ಸೊ ದಿಸ್ ಈಸ್ ಕೈಂಡ್ ಆಫ್ ಪ್ರೊಟೆಕ್ಷನ್ ವಿಚ್ ವಿ ಹ್ಯಾಡ್. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಆದಂಥ ಬದಲಾವಣೆಗಳೇನಿವೆ, ಅರ್ಥೈಸ್ಕೊಳ್ಳುವಂಥ ರೀತಿ ಏನಿದೆ ಅದು ಸಾಕಷ್ಟು ಚೇಂಜಸ್ ನಡೀತಿದೆ. ಇವತ್ತು ಕೂಡ ಅದು ಪ್ರಶ್ನೆಗಳು ಕೆಲವು ಸುಪ್ರೀಂ ಕೋರ್ಟಲ್ಲಿ ಒಂದು ಡಿವಿಷನ್ ಬೆಂಚಲ್ಲಿ ನಡೀತಾ ಇದೆ, ದೊಡ್ಡ ಬೆಂಚಲ್ಲಿ ನಡೀತಾ ಇದೆ ವಿಷಯ ಸಂಬಂಧಪಟ್ಟಂತೆ. ಅದು ನಾವು ಒಂದು ನಿಟ್ಟಲ್ಲಿ ನೋಡ್ತಿರೋವಂಥದ್ದು. ಇವತ್ತೇನಾಗಿದೆ, ಈ ಒಂದು ಅಪರಾಧಗಳಿಗೆ ಸಂಬಂಧಪಟ್ಟಂತೆ ನಾವು ತೆಗೆದುಕೊಂಡು ನೋಡಿದಾಗ ಇದನ್ನು ಸುಲಭವಾಗಿ ಯಾವುದೇ ಒಬ್ಬ ಹೆಡ್ ಕಾನ್ಸ್ಟೇಬಲ್, ಅಂದರೆ
ಹೆಡ್ ಕಾನ್ಸ್ಟೇಬಲ್ ಯಾಕೆ ಹೇಳ್ತೀನಿ ಅಂತಂದರೆ ಒಬ್ಬ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಕಲ್ಪನೆ ಇದೆ. ಒಂದು ಸಿಂಗಲ್ ಸ್ಟಾರು, ಡಬಲ್ ಸ್ಟಾರು ಮತ್ತು ಬ್ಯಾಂಡು ಇರುವಂಥ ಯಾರನ್ನು ಕೂಡ ಸ್ಟೇಷನ್ ಹೌಸ್ ಆಫೀಸರ್ ಅಂತಾರೆ. ನಮ್ಮಲ್ಲಿ ಯಾತಕ್ಕಿದೆ ಸ್ಟೇಷನ್ ಹೌಸ್ ಆಫೀಸರ್ ಕಲ್ಪನೆ ಅಂತಂದರೆ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಯಾವುದೇ ಸಮಯದಲ್ಲೂ ಕೂಡ ಒಬ್ಬ ಸಶಕ್ತವಾದಂಥ ಅಧಿಕಾರಿ ಇಲ್ಲದೆ ಆ ಸ್ಟೇಷನ್ ನಡೆಸಲಿಕ್ಕಾಗಲ್ಲ. ಅಂಥ ಅಧಿಕಾರಿನ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಕರೆಯಲಾಗ್ತದೆ. ಅಂದರೆ ನಾವು ಇಟ್ಸ್ ಎನಿ ಡೇ ಅಫೆನ್ಸ್. ನೀವೊಂದು ಪಿಕ್ ಪಾಕೆಟ್ ಮಾಡುವುದು ಎಷ್ಟು ಒಂದು ಕೇಸ್ ರಿಜಿಸ್ಟರ್ ಮಾಡೋದು ಎಷ್ಟು ಸುಲಭವೋ, ಟೆರರಿಸ್ಟ್ ಕೇಸ್ನ ರಿಜಿಸ್ಟರ್ ಮಾಡೋದು ಕೂಡ ಅಷ್ಟೇ ಸುಲಭ ಆಗಿದೆ. ಟೆರರಿಸ್ಟ್ ಆ್ಯಕ್ಟ್ ಅಂದರೆ ಏನು? ಇದಕ್ಕೂ ಮುಂಚೆ ಟೆರರಿಸ್ಟ್ ಆ್ಯಕ್ಟ್ ಸಂಬಂಧಪಟ್ಟಂತೆ ನೀವು ಪೋಟಾ ಇತ್ತು, ದಿನ್ ವಿ ಹ್ಯಾಡ್ ಟಾಡಾ ಇತ್ತು. ಅದಾದ ನಂತರ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ತಿದ್ದುಪಡಿ ಅಂತಂದು ಅದನ್ನ ಬದಲಾವಣೆ ಮಾಡಲಾಯಿತು. ಸೊ ಎರಡೂ ಕಾನೂನು ಈಗ ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್ ನಮ್ಮಲ್ಲಿ ಇವತ್ತು ನಡೀತಾ ಇದೆ. ಅದಕ್ಕೊಂದು ತುಂಬ ಸ್ಟ್ರಿಕ್ಟ್ ಸೆಟ್ ಆಫ್ ರೂಲ್ಸ್ ಇದೆ ಮಾಡಲಿಕ್ಕಾಗಿರೋಂಥ. ಇವತ್ತು ಅದೆಲ್ಲವನ್ನೂ ತೆಗೆದು ಒಬ್ಬ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಿಮಗೆ ಅದನ್ನು ತನಿಖೆ ಮಾಡುವಂಥದ್ದು, ಅರೆಸ್ಟ್ ಮಾಡುವಂಥದ್ದು ಆಗಿದೆ. ಆಮೇಲೆ ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡಲಾಗಿದೆ. ಇದು ನೋವುಂಟು ಆಗುವಂಥದ್ದು, ಇದಕ್ಕೆ ಧಕ್ಕೆ ಉಂಟು ಆಗುವಂಥ ಯಾವುದೇ ಒಂದು ಮಾತು, ಯಾವುದೇ ಒಂದು ಬರಹ, ಯಾವುದೇ ಒಂದು ರೀತಿಯ ಕಮ್ಯುನಿಕೇಷನ್ ಮತ್ತು ಅದಕ್ಕಿರುವಂಥ ಸಪೋರ್ಟ್, ಅದಕ್ಕೆ ಬೆಂಬಲ, ಯಾವುದೇ ರೀತಿಯಲ್ಲಿ ಬೆಂಬಲವಾಗಿದ್ದರೂ ಕೂಡ ಅವೆಲ್ಲವೂ ಕೂಡ ಅದು ಟೆರರಿಸ್ಟ್ ಆ್ಯಕ್ಟ್ಗಳಿಗೆ ತರಲಾಗಿದೆ. ಹಾಗಾಗಿ ಒಂದು ಹೊಸ ಒಂದು ಆ್ಯಕ್ಟ್, ಟೆರರಿಸ್ಟ್ ಆ್ಯಕ್ಟ್ ಅನ್ನೋಂಥದ್ದು ಒಂದು ಡೆಫಿನಿಷನ್ 113 ತಂದು ನಿಲ್ಲಿಸಿದ್ದಾರೆ. ಒಂದು ಆರ್ಗನೈಸ್ಡ್ ಕ್ರೈಮ್ ಅಂತ ಮಾಡಲಾಗಿದೆ. ಇವತ್ತು ನಿಮಗೆ ಟೆರರಿಸ್ಟ್ ಆ್ಯಕ್ಟ್ ಮಾಡಲಿಲ್ಲ ಅಂದ್ರೂ ನಿಮ್ಮನ್ನು ಆರ್ಗನೈಸ್ಡ್ ಕ್ರೈಮ್ ಕಡೆ ತರಬಹುದಾಗಿದೆ. ಸೊ ಒಂದು ಆರ್ಗನೈಸ್ಡ್ ಕ್ರೈಮ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಕೇಜ್ರಿವಾಲ್ ಅವರ ಪ್ರಕರಣ ನಡೀತಾ ಇದೆ. ಏನಿದೆ ಅದು ಸಂಬಂಧಪಟ್ಟಂತೆ ಇವತ್ತು ಲಿಕ್ಕರ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಅಂಥದ್ದು 108 ಹಗರಣಗಳಾಗಿರ್ತವೆ. ಅದು ಸಣ್ಣ ಒಂದು ಗ್ರಾಮ ಪಂಚಾಯತಿಯಿಂದ ಮೊದಲುಗೊಂಡು ಚೀಫ್ ಮಿನಿಸ್ಟರ್ ಮೊದಲುಗೊಂಡು ಪ್ರೈಮ್ ಮಿನಿಸ್ಟರ್ಗೆ ಯಾರಾದರೂ ಮಾಡಬಹುದಾಗಿದೆ. ಸೊ ಇದು ಗ್ರಾಮ ಪಂಚಾಯತ್ ಮೊದಲುಗೊಂಡು ಪ್ರೈಮ್ ಮಿನಿಸ್ಟರ್ ತನಕ ಇರುವಂಥ ಎಲ್ಲ ಪದ್ಧತಿಗಳಲ್ಲೂ ಕೂಡ ನಿಮಗೆ ಈ ಕಾನೂನು ಅಡಿಯಲ್ಲಿ ನೀವು ಅವ್ರನ್ನ ಆರ್ಗನೈಸ್ಡ್ ಕ್ರೈಮ್ಗಳಿಗೆ ನೀವು ಅರೆಸ್ಟ್ ಮಾಡಲಾಗ್ತದೆ. ಈಗ ನಿಮಗೆ ಯಾವುದೇ ಒಂದು ಚಿಕ್ಕ ನಮ್ಮ ದಿನ ನೀವು ನೋಡ್ತಾ ಇರ್ತೀರಿ, ಇದರಲ್ಲಿ ಈ ಹಗರಣ ಆಯಿತು, ಅದು ಪೆನ್ಸಿಲ್ ಹಗರಣ ಆಗಿರ್ಬೋದು, ಒಂದು ನೋಟ್ಬುಕ್ ಹಗರಣ ಆಗಿರ್ಬೋದು, ಒಂದು ಟಿ ವಿ ಹಗರಣ ಆಗಿರ್ಬೋದು, ಒಂದು ಸೈಕಲ್ ಹಗರಣ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಅವೆಲ್ಲವೂ ಕೂಡ ಇವತ್ತು ದೇ ಕ್ಯಾನ್ ಬಿ ಪುಷ್ಡ್ ಅಂಡರ್ ಆರ್ಗನೈಸ್ಡ್ ಕ್ರೈಮ್. ಸೊ ಅದರಲ್ಲಿ ಇನ್ವಾಲ್ವ್ ಆದ್ರೂ ಆರ್ಗನೈಸ್ಡ್ ಕ್ರೈಮ್ ತರಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಆರ್ಗನೈಸ್ಡ್ ಕ್ರೈಮ್ ಅನ್ನೋದು ಇದಕ್ಕೂ ಮುಂಚೆ ನಾವು ಡಕಾಯಿತಿಗೆ ಮಾತ್ರ ನೋಡ್ತಿದ್ವಿ. ಇವತ್ತು ಅದನ್ನು ನೀವು ಎಲ್ಲದಕ್ಕೂ ಅನ್ವಯಿಸುವಂಥ ಒಂದು ಕಾನೂನಾಗಿ ಬದಲಾವಣೆ ಆಗಿದೆ. ಸೊ ಆರ್ಗನೈಸ್ಡ್ ಕ್ರೈಮಲ್ಲಿ 2 ರೀತಿಯ ಆರ್ಗನೈಸ್ಡ್ ಕ್ರೈಮ್ ಮಾಡಿದ್ದಾರೆ. ಒಂದು ಆರ್ಗನೈಸ್ಡ್ ಕ್ರೈಮ್ ಮತ್ತು ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್ ಅಂತ. ಇವತ್ತು ನಿಮಗೆ ಈ ಕಾನೂನು ಏನಾಗ್ತದೆ, ಇದು ನಿಮಗೆ ಈ ಕಾನೂನು ಮಾತಾಡ್ತಿದ್ದೀನಿ, ನಾನು ಹೇಳ್ತಿದ್ದೀನಿ ಅಂತಂದರೆ ಇದು ನಿಮಗೆ ಕಂಡು ಬರುವಂಥದ್ದು ಒಂದು ಇಂಡಿಯನ್ ಪೀನಲ್ ಕೋಡ್ ಮತ್ತು ಒಂದು ಸ್ಪೆಷಲ್ ಲಾ. ಇವತ್ತು ನಮ್ಮಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇದೆ, ಅದು ಸ್ಪೆಷಲ್ ಲಾ. ನಾರ್ಕೋಟಿಕ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟ್ಯಾನ್ಸಸ್ ಆ್ಯಕ್ಟ್ ಇದೆ, NDPS ಆ್ಯಕ್ಟ್, ಅದು ಸ್ಪೆಷಲ್ ಲಾ. ಪೋಕ್ಸೋ ಆ್ಯಕ್ಟ್ ಇದೆ, ಅದು ಸ್ಪೆಷಲ್ ಲಾ. ನಿಮಗೆ ಆರ್ಮ್ಸ್ ಆ್ಯಕ್ಟ್ ಇದೆ, ಅದು ಸ್ಪೆಷಲ್ ಲಾ. ನಿಮಗೆ ಅನ್ಲಾಫುಲ್ ಆ್ಯಕ್ಟ್ ಪ್ರಿವೆನ್ಷನ್ ಆ್ಯಕ್ಟ್ ಇದೆ, ಸ್ಪೆಷಲ್ ಲಾ. ನಮ್ಮ ದೇಶದಲ್ಲಿ ನ್ಯಾಯ ಸಂಹಿತೆ ಅಥವಾ ಒಂದು ಇಂಡಿಯನ್ ಪೀನಲ್ ಕೋಡ್ ಅಲ್ಲದೆ ಸಾಕಷ್ಟು ಕ್ರಿಮಿನಲ್ ಮೈನರ್ ಆ್ಯಕ್ಟ್ಸ್ ಅಂತ ಒಂದು 100,000 ಸಪರೇಟ್ ಕಾನೂನುಗಳಿವೆ. ಆ ಮೈನರ್ ಆ್ಯಕ್ಟ್ಸ್ ಇದರಲ್ಲೂ ಇವತ್ತುಗಳು ಉಳ್ಕೊಂಡಿವೆ, ಕೆಲವು ಇಲ್ಲ ಅಂತಿಲ್ಲ. ಆದರೆ ಇದನ್ನೆಲ್ಲರೂ ಕೂಡ ಕೆಲವಂಥ ತುಂಬ ಮುಖ್ಯವಾಗಿರುವಂಥದ್ದಕ್ಕೆ ತುಂಬ ಒಂದು ಸ್ಪಷ್ಟವಾದಂಥ ಕ್ರಮ ಅದರಲ್ಲಿ ತರಲಾಗಿದೆ. ಏನು ನಿಮಗೆ ಒಂದು ಅನ್ಲಾಫುಲ್ ಆ್ಯಕ್ಟ್ ಪ್ರಿವೆನ್ಷನ್ ಆ್ಯಕ್ಟ್ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರೆಸ್ಟ್ ಮಾಡಲಾಗ್ತದೆ, ಯಾರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬರುತ್ತೆ, ನಿಮಗಿರುವಂಥ ಒಂದು ಕನ್ಸ್ಟ್ರಕ್ಟ್ ಇದೆಯಲ್ಲ, ಅದು ಸೀರಿಯಸ್ನೆಸ್, ಆ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂಥ ಒಂದು ಸೀರಿಯಸ್ನೆಸ್ ಇರುತ್ತೆ. ಇವತ್ತು ಅಂಥ ಕಾನೂನನ್ನು, ಅಂಥ ಒಂದು ಪವರ್ಫುಲ್ ಕಾನೂನನ್ನು ಒಂದು ಎನಿ ಪೊಲೀಸ್ ಸ್ಟೇಷನ್ ಕ್ಯಾನ್ ರಿಜಿಸ್ಟರ್. ಅರ್ಥ ಏನು ಅದರಲ್ಲಿ ಅಂತಂದರೆ ಇದು ಇಟ್ಸ್ ನೋ ಟೆರರಿಸ್ಟ್ ಆ್ಯಕ್ಟ್ ಅನ್ನುವಂಥದ್ದು ಇಟ್ಸ್ ಬಿಕಮ್ ಎ ಕಾಮನ್ ಕ್ರೈಮ್. ಈ ಕಾನೂನು ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಆಗ್ತದೆ. ಇನ್ಫ್ಯಾಕ್ಟ್ ಪ್ರತಿಯೊಂದು ಅಂಶದ ಮೇಲೂ ಕೂಡ ಸಂವಿಧಾನ ವಿರೋಧಿ, ಇದು ಸಂವಿಧಾನ ವಿರೋಧಿ. ನಿಮಗೆ ಯಾತಕ್ಕೆ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಒಂದು ತುಂಬ ಸ್ಪಷ್ಟವಾದಂಥ ಕನ್ಸ್ಟ್ರಕ್ಟ್ ಇದೆ. ಏನು ನಾವು ಫಾಲೋ ಮಾಡುವಂಥದ್ದು ಒಂದು ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ಅಂತ ಏನು, ಅದು ಯಾವುದು ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ನಮ್ಮದಿರುವಂಥದ್ದು ಅಂತಂದರೆ ವಿ ಫಾಲೋ ಏಕೆಂದರೆ ಅಡ್ವರ್ಸೋರಿಯಲ್ ಕನ್ಸ್ಟ್ರಕ್ಟ್ ಆಫ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತಂದರೆ
ಯಾವುದನ್ನೇ ಕೂಡ ಪ್ರಶ್ನೆಯ ಮೂಲಕ ಪ್ರಶ್ನಿಸುವಂಥ ಅವಕಾಶದ ಮೂಲಕ ಇರುವಂತಹ ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಅಂತಂದರೆ ಅದು ಹೇಳಿದ್ದನ್ನು ಒಪ್ಕೊಳ್ಳೋಲ್ಲ, ಅದನ್ನೆಲ್ಲದನ್ನು ಕೂಡ ಪ್ರಶ್ನಿಸುವಂಥದ್ದು. ನೀವು ಇವನು ಕೊಲೆ ಮಾಡಿದ್ದೇನೆ ಅಂತಂದರೆ ಅದನ್ನ ಕೊಲೆ ಮಾಡಿದ್ದೇನೆ ಅಂತ ಹೇಳಿದ ತಕ್ಷಣ ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಪ್ರಶ್ನಿಸಲಿಕ್ಕೆ ಅವಕಾಶವಿರುವಂಥದ್ದು. ಒಂದು ಮಾಡಿದಂಥವನು ಕೂಡ ಪಿಕ್ ಪಾಕೆಟ್ ಕೂಡ ಯಾವ ಪ್ರೊಸೀಜರ್ ಮೂಲಕ ಹೋಗಬೇಕೋ, ಒಂದು ಸೀರಿಯಲ್ ಅಫೆಂಡರ್ ಲೈಕ್ ಪ್ರಜ್ವಲ್ ರೇವಣ್ಣ ಅವನು ಕೂಡ ಅದೇ ಒಂದು ಪ್ರೊಸೀಜರ್ ಮೂಲಕ ಹೋಗಬೇಕು. ಪ್ರೊಸೀಜರ್ ಇಬ್ಬರಿಗೂ ಒಂದೇ, ಅಪರಾಧ ಯಾವುದೇ ಇದ್ದರೂ ಕೂಡ ಪಟ್ಟಿಯಲ್ಲಿ ಪ್ರೊಸೀಜರ್ ಒಂದೇ. ಸೊ ಆ ಪ್ರೊಸೀಜರ್ ಮೂಲಕವೇ ಹೋಗಬೇಕು. ಅವನು ಹೇಗೆ ನಿರಪರಾಧಿ ಅಂತ ನಾವು ಪರಿಗಣಿಸಬೇಕು, ಪ್ರಜ್ವಲ್ ರೇವಣ್ಣನ್ನು ಕೂಡ ನಾವು ಸಾಬೀತಾಗೋ ತನಕ ಪ್ರಜ್ವಲ್ ರೇವಣ್ಣನ್ನು ಕೂಡ ನಾವು ನಿರಪರಾಧಿ ಅಂತ ಪರಿಗಣಿಸಬೇಕು. ಸೊ ನಮ್ಮಲ್ಲಿ ಕಾನೂನು ಇಸ್ ವೆರಿ ವೆರಿ ಸ್ಟ್ರಕ್ಚರ್ಡ್ ಕಾನೂನಾಗಿದೆ. ಆದರೆ ಅದಕ್ಕೊಂದು ವಿಶೇಷ ಲಕ್ಷಣಗಳನ್ನು ಕೊಡಲಾಗಿದೆ. ಯಾವುದು? ಸಂವಿಧಾನದಲ್ಲಿರುವಂಥ ಒಂದು ಹಕ್ಕುಗಳನ್ನು ಸಮಾನತೆಯನ್ನು ತರಬೇಕಾದ ಸೋಷಿಯಲ್ ಜಸ್ಟ್ ಕನ್ಸೆಪ್ಟ್ ತರಬೇಕಾದಾಗ ಅದರಲ್ಲಿ ಮಹಿಳೆಯರ ಸಂಬಂಧಪಟ್ಟಂತೆ ಅಪರಾಧಗಳಾಗಿರಲಿ, ಮಕ್ಕಳ ಮೇಲಿರುವಂಥ ಅಪರಾಧಗಳಾಗಿರಲಿ, ಡ್ರಗ್ಸ್ ಸಂಬಂಧಪಟ್ಟಂಥ ಅಪರಾಧಗಳಾಗಿರಲಿ, ಅಟ್ರಾಸಿಟಿ ದಲಿತರ ಮೇಲಾಗಿರೋ ದೌರ್ಜನ್ಯ ಸಂಬಂಧಪಟ್ಟಂತಾಗಿರಲಿ, ಈ ಕಾನೂನುಗಳಲ್ಲಿ ಒಂದು ವಿಶೇಷವಾದ ಗುಣಲಕ್ಷಣ ತಂದಿಡಲಾಗಿದೆ. ಏನು? ಯಾವುದೇ ಅಪರಾಧ ಅಂತ ನಡೆದಾಗ ಅದರಲ್ಲಿ ಪ್ರಿಸಂಪ್ಷನ್ ಅಂತೀವಿ. ಅಂತಂದರೆ ಆದಮೇಲೆ ಇಂಥ ಆರೋಪ ಬಂತು ಅಂತಂದರೆ ಒಂದು ಮೊದಲ ಮಟ್ಟದ ಒಂದು ಸಾಕ್ಷಿಯನ್ನು ಕೊಟ್ಟಾಗ, ಮೊದಲ ಮಟ್ಟದ ಸಾಕ್ಷಿಯನ್ನು ನಾವು ಕೋರ್ಟ್ಗೆ ಹಾಜರುಪಡಿಸಿದಾಗ ಆರೋಪಿ ಒಂದು ತಪ್ಪು ಮಾಡಿದೆ ಅಂತ ಕನ್ಸಿಡರ್ ಮಾಡಬೇಕು, ಅವನು ನಿರಪರಾಧ ಅವನು ಪ್ರೂವ್ ಮಾಡಬೇಕು ಅಂಥ ಒಂದು ವಿಶೇಷವಾದ ಲಕ್ಷಣವನ್ನು ತರಲಾಗಿದೆ. ಇದು ಸುಪ್ರೀಂ ಕೋರ್ಟಲ್ಲಿ ಕೂಡ ಅದು ನಿಂತಿದೆ ಅದು. ಸೊ ಈ ಕಾನ್ಸೆಪ್ಟ್ ಇದೆಯಲ್ಲ, ಇದೆಲ್ಲೋದು ಕೂಡ ಒಂದು ಸೋಷಿಯಲ್ ಜಸ್ಟಿಸ್ ಕನ್ಸಿಡರ್ ತಂದಿರುವಂಥ ಕಾನೂನು. ಈಗ ನೀವು ಅದನ್ನು ಉಲ್ಟಾ ಮಾಡಿಟ್ಟಾಗ, ತಿರುಗಿಟ್ಟಾಗ ಅದನ್ನು ಯಾರಿಗಾದರೂ ಅನ್ವಯಿಸ್ಬೋದು ಅಂತ ಪ್ರಶ್ನೆ ಬಂದರೆ ನೋ, ಎಲ್ಲರಿಗೂ ಅನ್ವಯಿಸ್ಲಿಕ್ಕೆ ಆಗಲ್ಲ. ಅದನ್ನು ಕೆಲವು ಕಂಡೀಷನ್ಸ್ಗೆ ಮಾತ್ರ ಅನ್ವಯಿಸುವಾಗುವಂಥದ್ದಾಗ್ತದೆ. ಈಗ ನಾವು ತಂದಿರುವಂಥ ಬದಲಾವಣೆಗಳೇನಿವೆ ಇವು, ಈ ಬದಲಾವಣೆಗಳು ಅದನ್ನು ಬುಡ ಮೇಲೆ ಮಾಡುವಂಥ ಬದಲಾವಣೆಗಳಾಗಿವೆ. ಸೆಕೆಂಡರಿ ಎವಿಡೆನ್ಸ್ ಅಂತ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ಪ್ರೈಮರಿ ಎವಿಡೆನ್ಸ್? ನಮ್ಮಲ್ಲಿ ಎರಡು ರೀತಿಯಾದಂಥ ಸಾಕ್ಷ್ಯ ಇರ್ತದೆ, ಪ್ರೈಮರಿ ಎವಿಡೆನ್ಸ್ ಮತ್ತು ಸೆಕೆಂಡರಿ ಎವಿಡೆನ್ಸ್. ಪ್ರೈಮರಿ ಎವಿಡೆನ್ಸ್ ಅಂತಂದರೆ ತುಂಬ ಪ್ರಮುಖವಾದಂಥ ಒಂದು ಸಾಕ್ಷ್ಯ. ಸೆಕೆಂಡ್ರಿ ಎವಿಡೆನ್ಸ್ ಅಂತ ಇರುತ್ತೆ. ಆ ಸೆಕೆಂಡ್ರಿ ಎವಿಡೆನ್ಸಲ್ಲಿ ಮಾತ್ರ ಓರಲ್ ಎವಿಡೆನ್ಸ್ ಒಂದು 3 ಇತ್ತು. ಇವತ್ತು ನಿಮಗೆ ಅದನ್ನು ಬೇರೆ ಬೇರೆಯಾದಂಥ ಒಂದು ಅಡಿಷ್ನಲ್ ತಂದು ನಿಲ್ಲಿಸಿದೆ. ಅದು ನೀವು ನೋಡ್ಕೊಂಡಾಗ ಏನಾಗುತ್ತೆ, ಅಡಿಷ್ನಲ್ ಸೇರಿಸಿದ್ರೆ ನಿಮಗೆ ಒಂದು ಕಾಣುತ್ತೆ. ನಿಮಗೆ ಒಂದು ಚಿಕ್ಕ ಎಕ್ಸಾಂಪಲ್ ತೋರಿಸ್ತೀನಿ. ಅದರಲ್ಲಿ ಎವಿಡೆನ್ಸ್ ಆ್ಯಕ್ಟಲ್ಲಿರುವಂಥ ಒಂದು ಬದಲಾವಣೆ ಏನಿದೆ ನಿಮಗೆ ತಂದಿರೋ ಬದಲಾವಣೆ ನಿಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು. ನಮ್ಮಲ್ಲಿ ಪ್ರೈಮರಿ ಎವಿಡೆನ್ಸ್ ಸಂಬಂಧಪಟ್ಟಂತೆ ನಂತರ ನಿಮಗೆ ಸೆಕೆಂಡ್ರಿ ಎವಿಡೆನ್ಸ್ ಏನಿದೆ, ಇದರಲ್ಲಿ ಒಂದು ಸರ್ಟಿಫೈಡ್ ಕಾಪಿ ಕೊಡ್ತೀವಿ, ಅದು ಸೆಕೆಂಡ್ರಿ ಎವಿಡೆನ್ಸು. ಒರಿಜಿನಲ್ನ ಒಂದು ಮೆಕ್ಯಾನಿಕಲ್ ಕಾಪಿ ತಂದಿರ್ತೀವಿ, ಅದನ್ನ ಇದು ಸ್ಕ್ಯಾನ್ ಮಾಡಿ ಬಂದಿರುವಂಥ ತಂದಿರ್ತೀವಿ, ಅಂಥ ಒಂದು ಕಾರ್ಯಕ್ರಮ ಡಾಕ್ಯುಮೆಂಟ್ಸು. ಮೂರನೇದಾಗಿ ಒರಿಜಿನಲ್ನ ಕಂಪೇರ್ ಮಾಡಿರ್ತಾರೆ. ಒಂದು ನೋಟ್ರಿ ತೊಗೊಂಡೋಗಿ ಒರಿಜಿನಲ್ ಕೊಟ್ಟು ಇದನ್ನು ಕೊಟ್ಟು ನಾವು ಕಂಪೇರ್ ಮಾಡ್ತೀವಿ, ಜಡ್ಜ್ ಕಂಪೇರ್ ಮಾಡಿರ್ತಾರೆ, ಅದು ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತದೆ. ಕೌಂಟರ್ ಪಾರ್ಟ್ಸ್, ಈಗ ಫಾರ್ ಎಕ್ಸಾಂಪಲ್ ಒಂದು ಅಗ್ರಿಮೆಂಟ್ ಬರೆದಾಗ 2 ಕಾಪಿ ಮಾಡಿರ್ತೀವಿ, ಒಂದು ಪಾರ್ಟ್ ಹತ್ರ ಒಂದು ಕಾಪಿ ಇರುತ್ತೆ, ಇನ್ನೊಂದು ಪಾರ್ಟ್, ಎರಡೂ ಒರಿಜಿನಲ್ಲೇ, ಆ ಕೌಂಟರ್ ಪಾರ್ಟ್ ಅಂತೀವಿ. ಅದನ್ನ ಮೂಲಕ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಇರುವಂಥದ್ದು ಏನಾಗಿದೆ ಇವತ್ತು, ಓರಲ್ ಅಕೌಂಟ್ಸ್. ಇದರಲ್ಲಿ ಕೊಟ್ಟಿರುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು 6, 7, 8 ಅಂತ ಹೊಸದಾಗಿ ಸೇರಿಸಲಾಗಿದೆ. ಇದು ತುಂಬ ಚಿಕ್ಕದಾಗಿ ಕಾಣ್ತದೆ. ಏನು? ಓರಲ್ ಅಡ್ಮಿಷನ್ಸ್, ರಿಟರ್ನ್ ಅಡ್ಮಿಷನ್ಸ್. Evidence of a person who examined document original of which consists of numerous accounts which cannot be conveniently done. ಇವತ್ತು ನಿಮಗೆ ಓರಲ್ ಅಡ್ಮಿಷನ್ಸ್ ಅನ್ನುವಂಥದ್ದು ಆತ ಒಪ್ಕೊಳ್ಳುವಂಥದ್ದು. ರಿಟರ್ನ್ ಅಡ್ಮಿಷನ್ಸ್ ಅಂತಂದರೆ ಡಾಕ್ಯುಮೆಂಟಲ್ಲಿರುವಂಥದ್ದು. ಸೊ ಬೇರೆ ಎಲ್ಲಾದರೂ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದನ್ನು ತಂದು ನೀವು ಇಲ್ಲಿ ತಿಳಿಸ್ಬೋದು. ನೀವು ಬೇರೆ ಎಲ್ಲಾದರೂ ನೀವು ಬರೆದಿದ್ದ ಆರ್ಟಿಕಲ್, ಒಂದು ಬರೆದಿರ್ತೀವಿ ನಾವು ಆರ್ಟಿಕಲ್, ಅದನ್ನು ದಟ್ ಕ್ಯಾನ್ ಬಿ ಕನ್ಫ್ರಂಟೆಡ್ ಟು ಅಸ್. ಸೊ ಇವತ್ತು ವಾಟ್ ಈಸ್ ನಾಟ್ ಪಾರ್ಟ್, ಒಂದೇನು ಕನ್ಸ್ಟ್ರಕ್ಟಲ್ಲಿರುವಂಥ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಫ್ರೇಮ್ವರ್ಕ್. ಆ ಫ್ರೇಮ್ವರ್ಕ್ ಆಚೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದು ಒಳ್ಳೆಯದ ಕೆಟ್ಟದ ಅಂತಂದರೆ ನನ್ನ ದೃಷ್ಟಿಯಲ್ಲಿ ಅದು ಒಂದು ಕಾನೂನಲ್ಲಿ ನಮ್ಮಲ್ಲೊಂದು ಕನ್ಸ್ಟ್ರಕ್ಟ್ ಇರ್ತದೆ, ಸಿವಿಲ್ ಕಾನೂನು. ಯಾಕೆಂದರೆ ಸಾಕ್ಷ್ಯ ಅಧಿನಿಯಮ ನಿಮಗೆ ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನು ಎರಡಕ್ಕೂ ಅನ್ವಯ ಆಗುವಂಥ ಕಾನೂನು ಜ್ಞಾಪಕ ಇಟ್ಕೊಳ್ಳಿ. ನಮಗೆ ಸಾಕ್ಷ್ಯ ಅಧಿನಿಯಮ ಇರುವಂಥದ್ದು
ಕ್ರಿಮಿನಲ್ ಪ್ರಕ್ರಿಯೆ ಮಾತ್ರ ಅಲ್ಲ, ಸಿವಿಲ್ಗೂ ಮತ್ತು ಕ್ರಿಮಿನಲ್ಗೂ ಎರಡಕ್ಕೂ ಸರಿ ಒಂದೇ ಸಾಕ್ಷ್ಯ ಅಧಿನಿಯಮ ಇರೋದು ನಮ್ಮಲ್ಲಿ. ಯಾವುದೇ ಸಾಕ್ಷ್ಯವನ್ನು ನಾವು ಹಾಜರುಪಡಿಸುವಂಥದ್ದು ನಿಮಗೆ ಸಾಕ್ಷ್ಯ ಅಧಿನಿಯಮದ ಮೂಲಕ. ನಿಮಗೆ ಕಾಂಟ್ರಾಕ್ಟ್ ಪ್ರೂಫ್ ಆಗಲಿ, ಗಂಡ ಹೆಂಡತಿ ಜಗಳ ಆಗಲಿ, ಮರ್ಡ್ರ್ ಆಗಲಿ, ಎಲ್ಲದಕ್ಕೂ ನೋಡುವಂಥ ರೀತಿ ಒಂದೇ ಕಾನೂನು ನಡೆಯಲ್ಲ. ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಅದು ನೀವು ನೋಡಿದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಇಂಥದ್ದು ಓರಲ್ ಅಡ್ಮಿಷನ್ ನೀವು ತಂದರೆ ಅದರಲ್ಲೊಂದು ರಿಸ್ಟ್ರಿಕ್ಷನ್ ಇರುತ್ತೆ. ಇಶ್ಯೂಸ್ ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ. ನಾವು ಪಾಯಿಂಟ್ಸ್ ಫಾರ್ ಕನ್ಸಿಡರೇಷನ್ ಟ್ರಯಲಲ್ಲಿ ಹೆಂಗಿರ್ತದೆ, ಚಾರ್ಜಸ್ ಅಂತ ಪೇಮೆಂಟ್ ಮಾಡ್ತೀವಿ, ಸಿವಿಲ್ ಕಾನೂನಲ್ಲಿ ಇಶ್ಯೂಸ್ ಅಂತ ಮಾಡ್ತೀವಿ. ಅದನ್ನ ಮೀರಿ ಹೋಗ್ಲಿಕ್ಕೆ ಆಗಲ್ಲ ಕೋರ್ಟು. ಪ್ಲೀಡಿಂಗ್ಸ್ ಏನು ಬರೆದಿರ್ತೀವಿ, ನಾವೇನು ಬರೆದಿರ್ತೀವಿ ಮತ್ತು ನಾವೇನು ಇಶ್ಯೂಸ್ ಫ್ರೇಮ್ ಆಗಿರುತ್ತೆ ಅದಿಷ್ಟಕ್ಕೆ ಮಾತ್ರ ಬೈಂಡಿಂಗ್ ಇರುತ್ತೆ ಕೋರ್ಟು. ಅದ್ರ ಆಚೆ ನೋಡಲಿಕ್ಕಾಗಲ್ಲ. ಸೊ ಅದ್ರ ಆಚೆಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದೆಯಾ ಇದು ಅನ್ನೋಂಥದ್ದು ಒಂದು ನಮಗೆ ಮೂಲಭೂತ ಪ್ರಶ್ನೆ ಉಂಟಾಗ್ತದೆ. ಇರೋದು ಅರ್ಥ ಆಗ್ತಿದೆ ನಿಮಗೆ ಅದು? ಸೊ ಮೂಲಭೂತ ಪ್ರಶ್ನೆ ಉಂಟಾಗ್ತದೆ. ಈ ಬದಲಾವಣೆ ನಮ್ಮ ಸಿವಿಲ್ ಕಾನೂನು ಅಫೆಕ್ಟ್ ಆಗುತ್ತದೆ, ನಮ್ಮ ಕ್ರಿಮಿನಲ್ ಕಾನೂನಿಗೆ ಅಫೆಕ್ಟ್ ಆಗ್ತದೆ. ಸೊ ಈಗಿರೋಂಥ ಪ್ರಕ್ರಿಯೆ ಏನಿದೆ, ಈ ತಂದಿರೋಂಥ ಕಾನೂನುಗಳು ಎಷ್ಟು ಓಪನ್ ಎಂಡೆಡ್ ಕಾನೂನು ಅಂತಂದರೆ, ನಿಮಗೆ ಒಂದು ಯಾರನ್ನಾದರೂ ನೀವು ಅದರಲ್ಲಿ ಅರೆಸ್ಟ್ ಮಾಡುವಂಥದ್ದು, ಯಾರನ್ನಾದರೂ ನೀವು ಅವ್ರನ್ನ ಹ್ಯಾಂಡ್ ಕಫ್ ಹಾಕಿ ಕರ್ಕೊಂಡು ಹೋಗುವಂಥದ್ದು, ಯಾರನ್ನೇ ಆಗಲಿ ನಿಮಗೆ ಅದು ಇದು ಆ್ಯಕ್ಚುಲಿ ನನ್ನ ದೃಷ್ಟಿಯಲ್ಲಿ ನಾನು ಇನ್ಫ್ಯಾಕ್ಟ್ ನನ್ನ ಗೆಳೆಯ ಜೊತೆ ಮಾತಾಡ್ತಿದ್ದೆ. ಇದು ಪೊಲೀಸ್ ಸುರಕ್ಷಾ ಸಂಹಿತ, ಇದು ನ್ಯಾಯ ಸುರಕ್ಷಾ ಸಂಹಿತ ಅಲ್ಲ ಅಂತ. ಆ ರೀತಿಯಂಥ ಒಂದು ರಕ್ಷಣೆ ಕೊಡಲಾಗ್ತಿದೆ. ಅದು ಸಮಥಿಂಗ್ ಇದನ್ನು ನಾವು ತುಂಬ ಪ್ರಶ್ನಿಸಬೇಕಾದ ಜವಾಬ್ದಾರಿ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸ್ಗಳು ಸುಪ್ರೀಂ ಕೋರ್ಟಲ್ಲಿ ಬರ್ತವೆ, ಅದು ಇಲ್ಲ ಅಂತಿಲ್ಲ. ಇವತ್ತಿಂದ ಶುರು ಆಗ್ತಿದೆ. ಇನ್ನು ಈ ಪ್ರಾರಂಭದಲ್ಲಿ ಇನ್ಫ್ಯಾಕ್ಟ್ ಇಂದಿರಾ ಜಯಸಿಂಗ್ ಅವರು ವೈರ್ಗೆ ಇಂಟರ್ವ್ಯೂ ಕೊಟ್ಟಾಗ ಸ್ಪಷ್ಟವಾಗಿ ಇದನ್ನೇ ಹೇಳಿದ್ದಾರೆ, ನೀವು ಕಾನೂನು ಬಂದ ತಕ್ಷಣದಿಂದ ಪ್ರಶ್ನಿಸುವಂಥದ್ದು 1000 ಬರ್ತವೆ ಅನ್ನೋಂಥದ್ದು. ಆದರೆ ಅಂಥ ಒಂದು ಕಾನೂನು ತರಬೇಕಾದ ಅವಶ್ಯಕತೆ ಇತ್ತ ಅನ್ನುವಂಥದ್ದು ಮುಖ್ಯವಾದ ಪ್ರಶ್ನೆ ಇವತ್ತು ನಮಗೆ ಕಂಡು ಬರ್ತಿದೆ. ಇಂಥ ಕಾನೂನಿಗೆ ಅವಶ್ಯಕತೆ ಇರಲಿಲ್ಲ. ಯಾತಕ್ಕೆ ತಂದಾಗಿದೆ ಅಂತಂದರೆ, ಇದನ್ನು ಪೊಲೀಸ್ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸುವಂಥ ಒಂದು ರೀತಿಯಲ್ಲಿ ಮಾತ್ರ ತಂದಂಥ ಕಾನೂನಾಗಿದೆ. ಸೊ ಅದು ನಿಮಗೆ ತುಂಬ ಮುಖ್ಯವಾಗಿರುವಂಥದ್ದು. ನಿಮಗೆ ಅದನ್ನು ನೀವು ಇದು ನ್ಯಾಚುರಲ್ ಕ್ರೋಲರಿ ನೀವು ಪೊಲೀಸ್ ವ್ಯವಸ್ಥೆನ ಬಲಿಪಡಿಸುವುದು ಅಂತಂದರೆ, ಪೊಲೀಸರಿಗೆ ಇಲ್ಲದಂತಹ ಅಧಿಕಾರಗಳನ್ನ ನಾವು ಕೊಡ್ತಾ ಇದ್ದೀವಿ ಅಂತಂದರೆ ಅದು ಜನಸಾಮಾನ್ಯರ ಹಕ್ಕುಗಳನ್ನ ಕಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಅದು ಇದರ ಸ್ಪಷ್ಟವಾಗಿರುವಂಥದ್ದು ಈ ಕಾನೂನಲ್ಲಿ ಕಂಡು ಬರ್ತಾಯಿದೆ. ಇದನ್ನ ಇದರ ಪೂರ್ತಿ ರೂಪ ಏನಿದೆ, ಈ ಕಾನೂನಿನ ರೂಪಗಳೇನಿವೆ, ಇದು ಒಂದು ಸರ್ಕಾರ ಮಾಡುವಂಥದ್ದು ಯಾವುದು ಪ್ರಶ್ನಿಸಲಿಕ್ಕೆ ಆಗದು. ಸರ್ಕಾರ ಜನರನ್ನು ಅಂಕೆಯಲ್ಲಿಡುವಂಥ ಅಧಿಕಾರವನ್ನು ಹೊಂದಿದೆ. ಯಾವ ಮಟ್ಟದಲ್ಲಿ ಎಲ್ಲ ಮಟ್ಟದಲ್ಲೂ ಅದನ್ನ ಅಧಿಕಾರವನ್ನು ಅಂಕೆಯಲ್ಲಿಡುವಂಥ ಅಧಿಕಾರವನ್ನು ಹೊಂದಿದೆ. ಕಾನೂನು ಸುವ್ಯವಸ್ಥೆ ಬೇರೆ, ಜನರನ್ನು ಅಂಕೆಯಲ್ಲಿಡುವುದು ಬೇರೆ. ನಿಮ್ಗೆ ವ್ಯತ್ಯಾಸ, ನಿಮ್ಮಲ್ಲಿ ತುಂಬ ವ್ಯತ್ಯಾಸ ಇದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಒಂದು ಜವಾಬ್ದಾರಿ, ಅದು ಸಾರ್ವಜನಿಕವಾದಂಥ ಜವಾಬ್ದಾರಿ. ಅದನ್ನು ಸರ್ಕಾರ ನಡೆಸ್ಕೊಳ್ಳುವಂಥದ್ದು, ಎಲ್ಲೂ ಕೂಡ ಅಶಾಂತಿ ಉಂಟಾಗದಂತೆ ನೋಡುವಂಥದ್ದು. ಆದರೆ ಜನರ ಮೇಲೆ ಒಂದು ಅಂಕೆ ಇಡುವಂಥ ಕಾರ್ಯಕ್ರಮ ಏನಿದೆ ಅದು ಬೇರೆ ಆಗ್ತದೆ. ಅದು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಒಂದು ಕ್ರಮ ಆಗಿರ್ತದೆ. ಈ ಕಾನೂನು ಅಂಥ ಒಂದು ಪ್ರಜಾಪ್ರಭುತ್ವ ವಿರೋಧಿ ಕಾನೂನಾಗಿದೆ. ಆ ನಿಟ್ಟಲ್ಲಿ ನೋಡಬೇಕಾಗಿ ಬರ್ತದೆ. ನಾವು ಯಾತಕ್ಕೆ ಇದೇ ರೀತಿ ಮೊದಲು ಕಾನೂನು ಇತ್ತು ಅಂತಂದರೆ, ಮೊದಲು ಕಾನೂನು ಪೊಲೀಸರಿಗೆ ಸಹಾಯ ಮಾಡ್ತಿತ್ತು. ಆದರೆ ಇದು ಅದನ್ನು ಒಂದು ಕಾನೂನುಬದ್ಧವಾಗಿ ಅವರಿಗೆ ಎಲ್ಲ ರೀತಿಯಾದಂಥ ಸಹಕಾರ ಕೊಡುವಂಥದ್ದು ಮತ್ತು ಪ್ರಶ್ನಿಸಲಿಕ್ಕೆ ಅವಕಾಶವಿಲ್ಲದೆ ಇರುವಂಥದ್ದು. ಯಾವುದೇ ಒಂದು ಪ್ರಶ್ನೆ ಮಾಡಿದ್ರೆ ಅದನ್ನು ಒಂದು ಅಪರಾಧದ ಕೆಳಗೆ ನೋಡುವಂಥದ್ದು ಮತ್ತು ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದಾಗಿ ಮಾಡಲಾಗಿದೆ. ಅದು ಬಂದಿರುವಂಥ ವ್ಯತ್ಯಾಸ ಇದರಲ್ಲಿ. ನಿಮಗೆ ಮುಖ್ಯವಾಗಿ ನೋಡ್ತಿರುವಂಥದ್ದು ಇದು ತುಂಬ ಸರಳವಾದಂಥ ಒಂದು ಅರ್ಥೈಸ್ಕೊಳ್ಳೋ ರೀತಿ ಆಗಿದೆ ನನ್ನ ದೃಷ್ಟಿಯಲ್ಲಿ. ಯಾಕೆಂತಂದರೆ ಇನ್ನು ನಾವು ಸೀರಿಯಸ್ ಆಗಿ ನೋಡಿದಾಗ ಅಷ್ಟು ಸರಳ ಅಲ್ಲ. ಇದಕ್ಕಿಂತ ನೀವು ಹೇಳಿದಾಗೆ ಕರೆಕ್ಟ್, ಅದು ಬಹುಪಾಲು ಹಳೆಯ ಕಾನೂನನ್ನೇ ಉಳಿಸ್ಕೊಳ್ಳಲಾಗಿದೆ. ಅದರಲ್ಲಿ ಏನೂ ವ್ಯತ್ಯಾಸ ಏನೂ ಇಲ್ಲ. ಅದಕ್ಕೆ ಹೊಸ ನಂಬರ್ಗಳನ್ನು ಕೊಡಲಾಗಿದೆ, ಅದು ವ್ಯತ್ಯಾಸ ಏನಿಲ್ಲ. ಆದರೆ ಬದಲಾವಣೆ ತಂದಿರೋದೇನಿವೆ, ಆ ಬದಲಾವಣೆ ತಂದಿರೋವಂಥದ್ದು ಸ್ವಲ್ಪವೇ ಆದರೂ ಕೂಡ ಅದು ಜನರ ಹಕ್ಕುಗಳನ್ನು ತುಂಬ ಕಸಿದುಕೊಳ್ಳುವಂಥದ್ದು. ಅಂತಂದರೆ ಇದು ಒಂದು ಪೊಲೀಸ್ ಸ್ಟೇಟ್. ಇದಕ್ಕೂ ಮುಂಚೆ ಇದ್ದಂಥದ್ದು ಪೊಲೀಸ್ ಕಾನೂನೇ, ಅದು ವ್ಯತ್ಯಾಸನೇ ಇಲ್ಲ. ನೀವು ಇಂಡಿಯನ್ ಪೀನಲ್ ಕೋಡ್ ಆಗಲಿ, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಆಗಲಿ, ಸಾಕ್ಷ್ಯ ನಿಯಮ ಆಗಲಿ, ಯಾವುದೇ ಆಗಲಿ, ಎಲ್ಲದೂ ಕೂಡ ಇದಂತೂ ಪೊಲೀಸ್ ಸ್ಟೇಟ್ಗೆ ಅನುಕೂಲವಾಗಿರುವಂಥದ್ದೇ ಒಂದು ಕಾನೂನಾಗಿತ್ತು, ಇಲ್ಲ ಅಂತಿಲ್ಲ. ಆದರೆ ಅದನ್ನು ಪೊಲೀಸ್ ಸ್ಟೇಟ್ ಡಿಕ್ಲೇರ್ ಮಾಡುವಂಥ ಲೆವೆಲ್ಗೆ ಇರಲಿಲ್ಲ. ಅದನ್ನು
ಆ ಪೊಲೀಸ್ ಸ್ಟೇಷನ್ನ ಒಂದು ಕಳೆದ ಒಂದು 75 ವರ್ಷಗಳಲ್ಲಿ ನಾವು ಅದನ್ನು ವಿ ಹ್ಯಾವ್ ರೆಡ್ ಇಟ್ ಡೌನ್ ಸೋ ಮೆನಿ. ಅದು ಓದುವ ರೀತಿ ಹೇಗೆ, ನೋಡುವ ರೀತಿ ಹೇಗೆ ಅನ್ನೋಂಥದ್ದನ್ನು ನಾವು ಪ್ರತಿಯೊಂದನ್ನು ಕೂಡ ನಾವು ತರಲಾಗಿದೆ. ನಿಮಗೊಂದು ತುಂಬ ಮುಖ್ಯವಾದ ಒಂದು ಜಡ್ಜ್ಮೆಂಟ್ ಹೇಳ್ತೀನಿ ನಿಮಗೆ. ಗುಡಿಕಂಟಿ ನರಸಿಂಹಮೂಲು ಅಂತ ಒಂದು ಜಡ್ಜ್ಮೆಂಟ್, ವಿ ಆರ್ ಕೃಷ್ಣಯ್ಯನವರ ಜಡ್ಜ್ಮೆಂಟ್. ಅದು ತುಂಬ ಅದ್ಭುತ ಚಿಕ್ಕ ಜಡ್ಜ್ಮೆಂಟು. ನ್ಯಾಯಾಧೀಶನ ಒಂದು ಕೆಲಸ ಏನು ಅನ್ನೋಂಥ ಬರೆದಂಥದ್ದು. ಅದು ತುಂಬ ಹೇಗಿರಬೇಕು ಒಬ್ಬ ನ್ಯಾಯಾಧೀಶ ಅನ್ನೋಂಥದ್ದು. ಅದು ಬರಿತಾ ಕಾನೂನೆಲ್ಲ ಇದೆ, ಕಾನೂನು ಇರ್ತದೆ. ಒಬ್ಬ ನ್ಯಾಯಾಧೀಶ ಆಗಿರುವವನು ತನ್ನನ್ನು ತಾನು ವಿಮರ್ಶಿಸಿಕೊಳ್ಳಬೇಕಾಗ್ತದೆ. ಮೊದಲನೇದಾಗಿ ತನ್ನ ಒಂದು ಯೋಚನಾ ಕ್ರಮವನ್ನು ವಿಮರ್ಶಿಸಿಕೊಳ್ಳಬೇಕಾಗ್ತದೆ. ಅದ್ರ ಬಗ್ಗೆ ಒಂದು ತುಂಬ ಅದ್ಭುತವಾದ ಆರ್ಗ್ಯುಮೆಂಟ್ ಅಂತಂದು, ನೀವು ಯಾವುದೇ ಅಪರಾಧವನ್ನು ನೋಡಬೇಕಾದಾಗ, ಅದಕ್ಕಿರೋ ಸಾಕ್ಷ್ಯವನ್ನು ನೋಡಿದಾಗ ನೀವು ದೂರದಲ್ಲಿ ನಿಂತು ನೋಡಬೇಕಾಗ್ಬಿಡ್ತದೆ. ನೀವು ಯಾವುದೇ ಒಬ್ಬ ಸಾಮಾನ್ಯ ಜನನಂತಾಗದೆ, ಒಬ್ಬ ಪೊಲೀಸ್ ಅಂತಾಗದೆ, ಒಬ್ಬಲ್ಲಿ ಕೂತಿರುವಂಥ ನೀವು ಅದನ್ನು ಪ್ರಕರಣ ನೋಡೋದಂಥವ್ರಾಗದೆ ನೀವು ದೂರದಿಂದ ನೋಡಬೇಕಾಗ್ಬಿಡ್ತದೆ. ನಿಮಗೆ ಇದು ಯಾವುದೂ ಪರಿಚಯವಿಲ್ಲದೆ ದೂರದಲ್ಲಿ ನಿಂತು ನಿಮಗೆ ಇದು ರೆಕಾರ್ಡ್ ಮಾಡಿರೋಂಥದ್ದಾಗಲಿ ಯಾವುದಾಗಲಿ ಎಲ್ಲದೂ ದೂರದಲ್ಲಿ ನಿಂತು ನೀವು ನೋಡಿದಾಗ ಇದರಲ್ಲಿ ಎಷ್ಟರ ಮಟ್ಟಿಗೆ ಒಪ್ಪಿಕೊಳ್ಳುವಂಥ ಕಾನೂನಿದೆ ಅಂತ ಯೋಚನೆ ಮಾಡಿ ಅದನ್ನು ನಿಷ್ಪಾಕ್ಷಿಕವಾಗಿ ತೀರ್ಮಾನ ಮಾಡಬೇಕಾದಂಥ ಒಂದು ಪದ್ಧತಿ, ಪ್ರಕ್ರಿಯೆ ಇದೆ ಅಂತ ಹೇಳಿ ಅದನ್ನ ಹೇಳ್ತಾರೆ. ನೀವು ಅದು ಯಾವುದೇ ಅಪರಾಧ ಆಗಿರಲಿ, ಯಾವುದೇ ಕಾನೂನು ಆಗಲಿ, ಆ ನೋಡುವಂಥ ಒಂದು ಸ್ಥಿತಿ, ದ ಜುಡಿಷಿಯಲ್ ಅಪ್ರಿಸಿಯೇಷನ್ ಸಂಬಂಧಪಟ್ಟಂತೆ ಯಾವ ರೀತಿ ಇರಬೇಕು ಅನ್ನೋಂಥದ್ದು, ಆ ಒಂದು ಕಾನೂನು ಯಾವ ರೀತಿ ಇರಬೇಕು ಅನ್ನೋಂಥದ್ದು ಕೂಡ ಒಂದು ಜುಡಿಷಿಯಲ್ ಅಪ್ರಿಸಿಯೇಷನ್ ಅಂತ ತರ್ತಾರೆ ಅವರು. ಕಾನೂನನ್ನು ನೋಡುವಂಥ ರೀತಿಯಲ್ಲೂ ಕೂಡ ಜುಡಿಷಿಯಲ್ ಅಪ್ರಿಸಿಯೇಷನ್ ಇರಬೇಕು ಅಂತಾರೆ. ಅಂದರೆ ನಿಮಗೆ ಆ ಜುಡಿಷಿಯಸ್ ಅಪ್ರಿಸಿಯೇಷನ್ ಅನ್ನೋಂಥದ್ದು ಅರ್ಥ ಏನು ಅಂತಂದರೆ ಅದು ನಮ್ಮ ಶಿಷ್ಟವಾದಂಥ ಸಂವಿಧಾನ ಮತ್ತು ಕಾನೂನುಗಳ ಒಂದು ಪರಿಕಲ್ಪನೆ ಆಧಾರದ ಮೇಲೆ ಅಂತಾರೆ. ಅದಕ್ಕೆ ಸಾರ್ವಜನಿಕ ಮನ್ನಣೆ ಇರ್ತದೆ, ಸಾರ್ವಜನಿಕರಂಥ ಒಂದು ಹಕ್ಕುಗಳನ್ನು ದಯಪಾಲಿಸ್ತದೆ. ಇವತ್ತು ಸಾಕಷ್ಟು ಪ್ರಕರಣಗಳಾಗ್ತಾಯಿವೆ, ಸಾಕಷ್ಟು ಮಹಿಳೆಯರಿಗೆ ನಾವು ಅದರ ಅಧಿಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇದು ತುಂಬಾ ಅದ್ಭುತವಾದ ಪ್ರಕ್ರಿಯೆ ಇದೆ. ಇಂಥ ಒಂದು ಸಮೂಲಾಗ್ರವಾಗಿ ನೀವು ಕಾನೂನುಗಳ ಬದಲಾವಣೆ ಮಾಡ್ತಾಯಿದ್ದೀವಿ ಅನ್ನೋಂಥ ರೀತಿ ಮಾತಾಡಿದಾಗ ಅದಕ್ಕೆ ಬೇಕಾಗಿರುವಂಥ ಚರ್ಚೆ ಎಷ್ಟು? ಈಗ ನೀವು ಒಂದು ಟೆರರಿಸ್ಟ್ ಆ್ಯಕ್ಟನ್ನು ಡಿಫೈನ್ ಮಾಡ್ತೀರಿ, ಖಂಡಿತ ಮಾಡ್ಬೋದು, ಇವತ್ತು ಮಾಡಬಾರ್ದು ರೂಲ್ ಇಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನವಾಗಿ ಬದ್ಧವಾದಂಥ ಅದು ಎಷ್ಟು ಸಂವಿಧಾನಬದ್ಧವಾಗಿದೆ, ಅದು ಯಾವ ರೀತಿಯ ಚರ್ಚೆ ಆಗಬೇಕು, ಅದು ಸಾರ್ವಜನಿಕ ಚರ್ಚೆಗೆ ಅವಕಾಶ ಆಗಬೇಕು, ಸಾರ್ವಜನಿಕರಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಬೇಕು, ಅದಕ್ಕೊಂದು ಸ್ಟ್ಯಾಂಡಿಂಗ್ ಕಮಿಟಿ ಮಾಡಬೇಕು. ಇದ್ಯಾವುದೂ ಮಾಡದೆ ಯಾವುದೇ ಪ್ರತಿಪಕ್ಷ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಇಲ್ಲಿದ್ದಾಗ, ಲೋಕಸಭೆಯಲ್ಲಿ ಇಲ್ಲಿದ್ದಾಗ ನೀವು ಇದನ್ನು ಪಾಸ್ ಮಾಡ್ತೀರಿ ಅಂತಂದರೆ, ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಇದೆಂಥ ಕಾನೂನು? ಮೊದಲಿಗೆ ಅದು ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಸರಿಯಾದ ಪ್ರಕ್ರಿಯೆ ಅಲ್ಲ, ಪೂರ್ತಿಯಾಗಿ ಸರಿಯಾದ ಪ್ರಕ್ರಿಯೆ ಅಲ್ಲ. ನಾವು ಲೋಕಸಭೆ ರಾಜ್ಯಸಭೆಯಲ್ಲಿ ಇದನ್ನ ಚರ್ಚೆ ಆಗಬೇಕಿತ್ತು ಅನ್ನೋಂಥದ್ದು ಒಂದೇ ಅಲ್ಲ, ಇದು ಸಾರ್ವಜನಿಕ ಚರ್ಚೆ ಆಗಬೇಕಾಗಿತ್ತು. ನಿಮ್ಗೆ ಅರ್ಥ ಆಗ್ತಿದೆ ನಿಮಗೆ? ಇದೊಂದು ಸಾರ್ವಜನಿಕ ಚರ್ಚೆ ಆಗ್ತಿತ್ತು. ಅದಂತೂ ಸಾರ್ವಜನಿಕ ಚರ್ಚೆ ಆಗದಂತೆ ಬಂದಂಥ ಕಾನೂನು. ಹಾಗಾಗಿ ಈ ಕಾನೂನು ಬಗ್ಗೆ ನಮಗೆ 1000 ಪ್ರಶ್ನೆಗಳಿವೆ. 1000 ಪ್ರಶ್ನೆಗಳು ಪ್ರತಿನಿತ್ಯ ಕೋರ್ಟಲ್ಲಿ ಬರುತ್ತೆ ಇನ್ಮೇಲೆ, ಇಲ್ಲ ಅಂತಿಲ್ಲ. ಯಾಕೆಂತಂದರೆ ಈ ಕಾನೂನು ಅತಿಯಾದ ಒಂದು ಅಧಿಕಾರವನ್ನು ಪೊಲೀಸರು ಕೊಡಲಾಗ್ತಾಯಿದೆ. ಈಗ ನಾವು ನ್ಯಾಯಾಂಗದ ಮೇಲೆ ಕೂಡ ನಾವು ಅದೇ ರೀತಿಯಾದಂಥ ಒಂದು ಒತ್ತಡ ಹೇಳಲಿಕ್ಕೆ ಶುರು ಆಗ್ತದೆ. ನೀವು ಈ ಕಾನೂನು ಸಂವಿಧಾನ ವಿರೋಧಿಯಾಗಿದೆ, ದೊಡ್ಡ ಮಟ್ಟ ಅಧಿಕಾರ ಆಗ್ತದೆ. ಹಾಗಾಗಿ ಯಾವುದೇ ವ್ಯಕ್ತಿಯನ್ನು ಕೂಡ ಅವ್ರ ಕೆಳಗೆ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತೊಂದು ಚಿಕ್ಕ ಊರಲ್ಲಿ ಒಬ್ಬ MLA ವಿರುದ್ಧ ಯಾರಾದ್ರು ದನಿ ಎತ್ತಾನೆ ಅಂತಂದರೆ ಅದನ್ನು ಟೆರರಿಸ್ಟ್ ಆ್ಯಕ್ಟ್ ಕೆಳಗೆ ನೀವು ತರ್ಬೋದು. ಒಬ್ಬ ಅಧಿಕಾರಿ ವಿರುದ್ಧ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಅವ್ರು ಗಲಾಟೆ ಮಾಡ್ತಾರೆ ಅಂದರೆ ಅದನ್ನು ಟೆರರಿಸ್ಟ್ ಆ್ಯಕ್ಟ್ ಕೆಳಗೆ ತರ್ಬೋದು. ನೀವು ಒಂದು ಕೋಲ್ ತೊಗೊಂಬಂದು ನಿಂತರೂ ಕೂಡ ನೀವು ಇಟ್ಸ್ ಆರ್ಮ್ಡ್ ಅಟ್ಯಾಕ್ ಅಂತ ನೀವು ಹೇಳ್ಬೋದು. ಸೊ ನಿಮ್ಮಲ್ಲಿ ನಿಮ್ಮ ಕೋಲ್ ದೂರ ಉಳಿತು, ನಾವು ಇದಕ್ಕೂ ಮುಂಚೆ ನಡೆದಂಥ ಪ್ರಕರಣಗಳಿದೆ, ಒಂದು ಪೋಸ್ಟ್ ಹಿಡ್ಕೊಂಡಿದ್ರು ಕೂಡ ಅದು ಇಟ್ಸ್ ಎ ಡೆಡ್ಲಿ ವೆಪನ್, ಆ ಮಟ್ಟಿಗೆ ಯೋಚನೆ ಮಾಡಲಾಗ್ತದೆ. ಈಗ ಕಳೆದ 4 ವರ್ಷಗಳಿಂದ ನಾನು ಮಾಡಿದಂಥ ಪ್ರಕರಣಗಳಿದ್ದು, ಸೆಡಿಷನ್ ಸಂಬಂಧಪಟ್ಟಂತೆ, ದೇಶದ್ರೋಹಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳಿದ್ವು. ಅವೆಲ್ಲ ಪ್ರಕರಣಗಳು ದೇಶಾದ್ಯಂತ ನಡೀತಿರೋ, ಇವತ್ತಿಗೂ ನಡೀತಿರೋಂಥ ಪ್ರಕರಣಗಳೇನಿದೆ, ನಿಮಗೊಂದು ರಿಗರ್ ಇರ್ತದೆ ಅದರಲ್ಲಿ, ದೇಶದ್ರೋಹದ ಕಲ್ಪನೆಗೆ ಸಂಬಂಧಪಟ್ಟಂತೆ ಅದು ತೆಗೆದುಹಾಕಲಾಗಿದೆ. ಅದನ್ನೇ ಇವತ್ತು ಎನಿ ಪೊಲೀಸ್ ಕ್ಯಾನ್ ರಿಜಿಸ್ಟರ್ ಎ ಕಂಪ್ಲೇಂಟ್. ಸೊ ದೇಶದ್ರೋಹ ನಾವು ತೆಗೆದುಹಾಕಿದ್ದೀವಿ ಅಂತ ಹೇಳಿದ್ದಾರೆ, ಅದು ತೆಗೆದುಹಾಕಿಲ್ಲ, ಅದನ್ನ ಇನ್ನೊಂದು ಹೊಸ ರೂಪದಲ್ಲಿ ಬಂದಿದೆ. ಅದು ಹಳೆಯ ರೂಪಕ್ಕಿಂತಲೂ ತುಂಬ ಡೇಂಜರಸ್ ರೂಪದಲ್ಲಿದೆ. ಈಗಾಗಲೇ ಕಾನೂನು ಸಂಬಂಧಪಟ್ಟಂತೆ ನಿಮಗೆ ತಮಿಳ್ನಾಡಲ್ಲಿ ತುಂಬ ಪ್ರತಿರೋಧ ಇದೆ. ನಮ್ಮ ಕರ್ನಾಟಕ ಆಗ್ತಾ ಇಲ್ಲ, ಬಟ್ ತಮಿಳ್ನಾಡಲ್ಲಿ ತುಂಬ ಪ್ರತಿರೋಧ ಇದೆ. ಈಗ ನನಗೆ ಕಳೆದ 2 ವಾರದಲ್ಲಿ ನಂದು ಒಂದಿಷ್ಟು ತಮಿಳ್ನಾಡು ಪ್ರಕರಣಗಳಿವೆ ನಮ್ಮದು, ಅಲ್ಲಿ ಕೋರ್ಟ್ ನಡೀತಾ ಇಲ್ಲ.
ವಾರಕ್ಕೆ 2 ದಿವಸ 3 ದಿವಸ ಕೋರ್ಟ್ಸನ್ನು ಬಾಯ್ಕಾಟ್, ಕೇಸಸ್ ನಡೀತಾ ಇಲ್ಲ, ಅಲ್ಲಿ ಅಧಿಕಾರ ಆಗ್ತಿಲ್ಲ, ಸಾಕ್ಷಿ ವಕೀಲರು ಅದನ್ನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹೆಸರಿಂದ ಮೊದಲುಕೊಂಡು ಎಲ್ಲದಕ್ಕೆ ಸಂಬಂಧಪಟ್ಟದ್ದು ಕೂಡ ಅವರು ಚರ್ಚೆ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ತಮಿಳುನಾಡು ಸರ್ಕಾರ ಕೂಡ ನಮ್ಮ ಕರ್ನಾಟಕ ರೀತಿ ಯೋಚನೆ ಮಾಡ್ತಾ ಇದೆ, ಇದನ್ನು ನಾವು ತರಬೇಕಾ ಬೇಡವಾ ಅನ್ನೋಂಥದ್ದು. ದುರಂತ ಅಂತಂದರೆ ಇದು ಒಂದು ಸಮೂಲಾಗ್ರವಾಗಿ ಪಾರ್ಲಿಮೆಂಟಲ್ಲಿ ಇದು ಚರ್ಚೆ ಆಗಿ ಇದು ಬದಲಾವಣೆ ಆಗಬೇಕಾದ ಅವಶ್ಯಕತೆ ಇದೆ. ಇದರ ಹೆಸರನ್ನು ಮುದ್ಕೊಂಡು ಬದಲಾವಣೆ, ಇದು ಒಂದು ಸಾಂಸ್ಕೃತಿಕರಣ ಭಾಷೆ. ಇದು ಕನ್ನಡವೂ ಅಲ್ಲ, ತೆಲುಗುನೂ ಅಲ್ಲ, ಇಂಗ್ಲೀಷು ಅಲ್ಲ, ಹಿಂದಿನೂ ಅಲ್ಲ. ಯಾರನ್ನ ಹಿಂದಿಂದನೇ ತಪ್ಪು, ಹಿಂದಿ ಅಲ್ಲ, ಇದು ಸಂಸ್ಕೃತ, ಸತ್ತ ಭಾಷೆ. ಸೊ ನೀವು ಸತ್ತ ಭಾಷೆ ಮೇಲೆ ನೀವು ಹೆಸರನ್ನು ತಂದು ನಿಲ್ತಾ ಇದ್ದೀವಿ. ಅದೊಂದು ರೀತಿ ಎಲ್ಲೋ ಒಂದು ರೀತಿ ಬ್ರಾಹ್ಮಣೀಕರಣದ ಒಂದು ಒತ್ತಡ ಮೇಲೆ ತರುವಂಥದ್ದು. ಅದೆಲ್ಲ ಇಂಗ್ಲೀಷಲ್ಲೇ ಇದೆ ಸ್ವಾಮಿ, ಹೆಸರು ಮಾತ್ರ ಅಷ್ಟೇ ಅಂತ ಅನ್ನೋದು ತಮಿಳುನಾಡು ಹೈಕೋರ್ಟಲ್ಲಿ ಒಂದು ಪ್ರಶ್ನೆ ಮಾಡಿದಾಗ ಅಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಒಂದು ಹೇಳಿಕೆ ಕೊಡಲಾಗಿದೆ. ಹೆಸರು ಮಾತ್ರ ಹಾಗಿದೆ ಸ್ವಾಮಿ, ಮಿಕ್ಕಿದ್ರಲ್ಲಿ ಇಂಗ್ಲೀಷಲ್ಲಿ ಇರೋದು, ಅದರಲ್ಲೇನು ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಹೆಸರನ್ನು ಯಾತಕ್ಕೆ ಇದರಲ್ಲಿ ಇಟ್ಟಿರ್ತೀವಿ ಅಂತಂದರೆ ಒಂದು ರೀತಿ ಒಂದು ಸಾಂಸ್ಕೃತಿಕವಾಗಿ ಒತ್ತಡವಾಗಿರುವಂಥದ್ದು. ಇದು ನಮ್ಮಲ್ಲಿ ಅದು ಬದಲಾವಣೆ ಆಗಬೇಕಾದ ಅವಶ್ಯಕತೆ ಇದೆ. ಯಾತಕ್ಕೆ ಅಂತಂದರೆ ಯಾವುದೇ ದೇಶ ಪ್ರಗತಿಯ ಹಾದಿಯನ್ನು ನೋಡಬೇಕಾದ ಅವಶ್ಯಕತೆ ಇದೆ. ತಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳೋದು ಎಷ್ಟು ಮುಖ್ಯವೋ ಪ್ರಗತಿ ಕೂಡ ಅಷ್ಟೇ ಮುಖ್ಯವಾಗಿದೆ. ನಮ್ಮಲ್ಲಿ ಈ ಕಾನೂನನ್ನು ನೀವು ಈ ಇಂಡಿಯನ್ ಪಿನಲ್ ಕೋಡ್ BNS ಅಂತ ಮಾಡಿದ್ದೀವಿ. ಅದರಲ್ಲಿರುವಂಥ ಟೆರರಿಸ್ಟ್ ಆ್ಯಕ್ಟ್ ಅನ್ನೋವಂಥದ್ದಾಗಲಿ, ಆರ್ಗನೈಸ್ಡ್ ಕ್ರೈಮ್ ಅಂತದ್ದಾಗಲಿ, ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್ ಅಂತದ್ದಾಗಲಿ ಕರ್ನಾಟಕ ರಾಜ್ಯದಲ್ಲಿ ಅನ್ವಯ ಆಗೋದಿಲ್ಲ, ನೀವು ತೆಗೆದುಹಾಕ್ಬೋದು. ದಟ್ ನೀಡ್ ನಾಟ್ ಬಿ ಬ್ರಾಟ್ ಇನ್. ನಾವು ಅದನ್ನು ದಟ್ಸ್ ನಾಟ್ ಪಾರ್ಟ್ ಆಫ್ ಅವರ್ ಲಾ. ಅದು ನಾವು ಆರ್ಗನೈಸ್ಡ್ ಕ್ರೈಮ್ ನಮ್ಮಲ್ಲಿ ಈ ಕಾನೂನು ಇದೆಯಲ್ಲ, ಕಾನೂನು ಬೇಕಿದೆ. ಇಂಡಿಯನ್ ಪಿನಲ್ ಕೋಡಲ್ಲಿರುವಂಥ ಅಂಶಗಳೇನಿವೆ ಅದನ್ನ ಉಳಿಸ್ಕೊಂಡು ಹೊಸದಾಗಿ ತಂದಿರೋದನ್ನ ಅಂಶಗಳಿವೆ, ಅದನ್ನು ಅವನ್ನ ನಮ್ಮ ಕರ್ನಾಟಕ ಅಪ್ಲೈ ಆಗೋದಿಲ್ಲ ಅಂತ ಮಾಡ್ಬೋದು, ತಿದ್ದುಪಡಿ ತರ್ಬೋದು. ನಮ್ಮ ಕರ್ನಾಟಕದ ಒಂದು ರೂಲ್ ತರ್ಬೋದು, ಅಮೆಂಡ್ಮೆಂಟ್ ಟು ದಿಸ್ ಲಾ ಫ್ರಮ್ ಕರ್ನಾಟಕದಲ್ಲಿ ಮಾಡ್ಬೋದು. ಅದನ್ನು ಟೆರರಿಸ್ಟ್ ಆ್ಯಕ್ಟ್ ಅನ್ನೋದು ನಮ್ಮ ಒಂದು ಕರ್ನಾಟಕದಲ್ಲಿ ಅನ್ವಯ ಆಗೋದಿಲ್ಲ. ಆರ್ಗನೈಸ್ಡ್ ಕ್ರೈಮ್ ನಮ್ಮ ಕರ್ನಾಟಕ, ಯಾಕೆಂದರೆ ಆರ್ಗನೈಸ್ಡ್ ಕ್ರೈಮ್ಗೆ ನಮ್ಮಲ್ಲಿ ವಿಶೇಷವಾದ ಕಾನೂನು ಇರೋದರಿಂದ ಅದು ಬೇಕಾಗಿಲ್ಲ.